ನಮಸ್ಕಾರ ವೀಕ್ಷಕರೇ, ಯೋಗಕ್ಷೇಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯೋಗಕ್ಷೇಮ ಸಂಸ್ಥೆ ಪ್ರಾರಂಭ ಆಗಿ 19 ವರ್ಷಗಳು ಕಳೆದಿವೆ. ಅಂದಿನಿಂದ ಇಂದಿನವರೆಗೂ ನಮ್ಮೆಲ್ಲರ ಮನಸ್ಸಿನ ಕ್ಷೇಮವನ್ನು ಬಯಸುವ, ಜ್ಞಾನದ ಕಡೆಗೆ ಅರಿವನ್ನು ಮೂಡಿಸುವ, ಭರವಸೆಯಿಂದ ಬದುಕುವ ಮಾರ್ಗವನ್ನು ತೋರುವ ನಿಟ್ಟಿನಲ್ಲಿ ನಿರಂತರವಾಗಿ ತನ್ನ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಹಾಗಾದರೆ ಯೋಗಕ್ಷೇಮ ಸಂಸ್ಥೆಯ ಉದ್ದೇಶ ಏನು, ಗುರಿ ಏನು, ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಉಷಾ ವಸ್ತಾರೆ ಮೇಡಮ್ ಅವರು. ಬನ್ನಿ ಹಾಗಾದರೆ ಅವರ ಮಾತುಗಳಲ್ಲೇ ಕೇಳೋಣ. ನಮ್ಮ ಸಂಸ್ಥೆಯ ಪ್ರಶಾಂತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಹೇ ದೇವ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು ಮತ್ತು ಇವೆರಡರ ನಡುವೆ ಇರುವ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. ಎಸ್ಪೆಷಲಿ ಇವತ್ತಿನ ಟಾಪಿಕ್ ಆರ್ ಟೈಟಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಯಾಕೆಂದರೆ ಒಂದು ವೈಯಕ್ತಿಕವಾಗಲಿ ಅಥವಾ ಒಂದು ಸಂಸ್ಥೆನಲ್ಲಾಗಲಿ ಬೆಳೀತಾ ಬೆಳೀತಾ ವಿ ನೀಡ್ ಟು ರಿವಿಸಿಟ್ ದ ಪರ್ಪಸ್ ಆಫ್ ದಿ ಆರ್ಗನೈಸೇಷನ್ ಆ್ಯಂಡ್ ವಾಟ್ ಆರ್ ದ ಫ್ಯೂಚರ್ ಗೋಲ್ಸ್ ಅಂತ. ಎಸ್ಪೆಷಲಿ ಒಂದು ಸಂಸ್ಥೆ ಬೆಳೀತಾ ಬೆಳೀತಾ ನಾವು ವಿ ನೀಡ್ ಟು ಫೈನ್ ಟ್ಯೂನ್ ಆ್ಯಂಡ್ ದೆನ್ ಮೇಕ್ ಶೂರ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್. ಆಮೇಲೆ ಮುಂದೆ ಏನು ಗೋಲ್ಸ್ ಅಂತ ಅಂದ್ಬಿಟ್ಟು ವೆದರ್ ಇಟ್ ಈಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್, ಅದನ್ನು ನಾವು ರಿಫ್ಲೆಕ್ಟ್ ಮಾಡೋದು ಆ್ಯಸ್ ಅನ್ ಆರ್ಗನೈಸೇಷನ್ ತುಂಬ ಮುಖ್ಯ. ಅದರಿಂದ ಇಟ್ಸ್ ಐಮ್ ಗ್ಲ್ಯಾಡ್ ಲಲ್ಲಿ ಆಂಟಿ ಆಸ್ಕ್ಡ್ ಮೀ ಟು ಸ್ಪೀಕ್ ಆನ್ ದಿಸ್. ಇಲ್ಲಿ ಇವತ್ತಿನ ದಿನ ನಾನು ಐ ವಿಲ್ ಟಾಕ್ ಎಟ್ ದ ಕಾನ್ಸೆಪ್ಟ್ ಲೆವೆಲ್. ತುಂಬ ಆಳವಾಗಿ ಹೋಗದೆ ಕಾನ್ಸೆಪ್ಟ್ ಲೆವೆಲಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಇನ್ನು ಮುಂದೆ ಇನ್ನೇನು ಮಾಡಬಹುದು ಅನ್ನೋದು ಗೊತ್ತಾಗತ್ತೆ. ಏಕೆಂದರೆ ಹೋದ ವರ್ಷ ಯೋಗಕ್ಷೇಮದಿಂದ 9 ಬುಕ್ ಪಬ್ಲಿಷ್ ಆದಮೇಲೆ ಹೊಸ ಜನಗಳು ವಾಲಂಟಿಯರ್ಸ್ ಸೇರ್ಕೋತಾ ಇದ್ದಾರೆ. ಅವ್ರಿಗೆ ಮುಂಚೆ ಇದೆಲ್ಲ ಹೆಂಗೆ ಶುರುವಾಗಿದ್ದು, ಹೆಂಗೆ ಯೋಗಕ್ಷೇಮ ಹೇಗೆ ಬೆಳೆದಿದ್ದು, ಇನ್ನು ಮುಂದೆ ಹೋಗೋದು ಹೆಂಗೆ ಅನ್ನೋದು ಎಲ್ಲರಿಗೂ ತಿಳಿದಿರೋದಿಲ್ಲ. ಸೊ ಇದು ಒಂದು ವಿಸ್ತಾರವಾಗಿ ಇನ್ ಅ ಬ್ರಾಡ್ ಸೆನ್ಸ್ ಐ ಆಮ್ ಜಸ್ಟ್ ಗೋನ್ ಟು ಟಚ್ ಅಪಾನ್, ನಾಟ್ ಗೋಯಿಂಗ್ ಡೀಪರ್ ಇನ್ ಟು ಎನಿ ಪರ್ಟಿಕ್ಯುಲರ್ ಥಿಂಗ್. ಸೊ ಸುಧಾ ಹೇಳ್ದಂಗೆ ನಮ್ಮಲ್ಲೂ ಬೇಕಾದಷ್ಟು ಜನ ಫ್ಯಾಕಲ್ಟಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಯಾರು ಬೇಕಾದರೂ ಯಾರಿಗೆ ಫ್ಯಾಕಲ್ಟಿನ ಅಡ್ರೆಸ್ ಮಾಡಿ ಕೂಡ ಪ್ರಶ್ನೆ ಹಾಕಬಹುದು. ನಮ್ಮ ಫಸ್ಟ್ ಕಾನ್ಸೆಪ್ಟ್ ನಾವು ಯೋಗಕ್ಷೇಮ ಶುರು ಮಾಡಿದ್ದೇನೆ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್ ಆಫ್ ಪೀಪಲ್. ಜನರ ಜೀವನ ಗುಣಮಟ್ಟನ ನಾವು ಹೆಂಗೆ ಸುಧಾರಿಸೋದು ಅಂತ. ಅದಕ್ಕೆ ಟು make lifestyle changes, whether it's at a physical level, emotional or mental level, and also nutritional level. ಇದು 3 ಆ್ಯಂಗಲ್ ಇಂದನೂ ಜನಗಳ ಕ್ವಾಲಿಟಿ ಆಫ್ ಲೈಫನ್ನು ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದ್ರಿಂದ ನಾವು ಶುರು ಮಾಡಿದ್ದು. ಅದು ಬೆಳೀತಾ ಬೆಳೀತಾ ಆ್ಯಂಡ್ ಈವನ್ ಆ್ಯಸ್ ಅನ್ ಆರ್ಗನೈಸೇಷನ್ ವಿ ಗ್ರೂ, ಬಿಕಾಸ್ ನಾವು ಏನೇ ತಿಳಿಸ್ಕೊಟ್ಟಿದ್ರು ಇಟ್ ವಾಸ್ ಆಲ್ ಬೇಸ್ಡ್ ಆನ್ ರೀಸೆಂಟ್ ಅಡ್ವಾನ್ಸಸ್ ಇನ್ ನ್ಯೂರೋಸೈನ್ಸ್. ಆದ್ದರಿಂದ ನ್ಯೂರೋಸೈನ್ಸಲ್ಲಿ ಆವಿಷ್ಕಾರಗಳು ಆಗ್ತಾ ಆಗ್ತಾ ನಮ್ಮ ಸಂಸ್ಥೆನೂ ಕೂಡ ಬೆಳೀತಾ ವಿ ಟಚ್ಡ್ ಅಪಾನ್ ಆರ್ ದ ಫ್ಲ್ಯಾಗ್ಶಿಪ್, ಐ ಶುಡ್ ನಾಟ್ ಸೇ ವಿಚ್ ಟಚ್ಡ್ ಅಪಾನ್, ನಮ್ಮ ಒಂದು ಥೀಮ್ ಬೆಳೀತಾ, ಡು ವಿ ನೀಡ್ ಟು ಜಸ್ಟ್ ಸರ್ವೈವ್ ಥ್ರೂ ದಿಸ್ ಲೈಫ್ ಆರ್ ಕ್ಯಾನ್ ವಿ ಇವಾಲ್ವ್? ನಾವು ಸುಮ್ಮನೆ ಹಿಂಗೆ ಏನೇ ಖುಷಿ ಬರುತ್ತೆ, ಕಷ್ಟ ಬರುತ್ತೆ, ದಿನನಿತ್ಯ ಜೀವನ ನಡ್ಕೊಂಡೇ ಹೋಗ್ತಾ ಇರುತ್ತೆ. ಅದರಿಂದ ಅದನ್ನೇ ಜೀವಿಸ್ಬೇಕಾ ಅಥವಾ ನಾವು ಕಷ್ಟದಿಂದ ಆಗಲಿ ಸುಖದಿಂದ ಆಗಲಿ ಎವ್ರಿ ಡೇ ಕ್ಯಾನ್ ವಿ ಕೀಪ್ ಇವಾಲ್ವಿಂಗ್, ವಿಕಸನ ಹೊಂದಬಹುದಾ ಅನ್ನೋ ಒಂದು ಥೀಮಿಂದ ಎಲ್ಲ ಟಾಕ್ಸ್ ಆ್ಯಂಡ್ ವರ್ಕ್ಶಾಪ್ಸು ಶುರುವಾಯಿತು. ನಾವು ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಂಡ್ವಿ. ನಮಗೆ ಗೊತ್ತಿದೆಯೋ ಇಲ್ವೋ, ಮಾನವ ಹುಟ್ಟಿರೋದೇನೆ ಟು ಬಿ ಇವಾಲ್ವಿಂಗ್ ಅಂತ ಅಂದ್ಬಿಟ್ಟು.
ಅದನ್ನೇ ನಾವು ಸ್ಕ್ರಿಪ್ಚರಲ್ ಆ್ಯಂಗಲಲ್ಲಿ ಬೇರೆ ಥರ ಹೇಳ್ಬಹುದು, ಅದನ್ನು ಆಮೇಲೆ ಬರ್ತೀನಿ. ಸೊ ಸರ್ವೈವ್ ಅಥವಾ ಇವಾಲ್ವ್ ಕಾನ್ಸೆಪ್ಟನ್ನು ನಾವು ಹಿಡಿದ್ವಿ. ಎವ್ರಿಥಿಂಗ್ ರಿವಾಲ್ವ್ಡ್ ಅರೌಂಡ್ ದ್ಯಾಟ್ ಸರ್ವೈವ್ ಇವಾಲ್ವ್ ಕಾನ್ಸೆಪ್ಟಲ್ಲಿ. ಹಾಗೆ ಮನುಷ್ಯ ಅಂದಮೇಲೆ ನೋವು ಅನಿವಾರ್ಯ, ಪೇನ್ ಈಸ್ ಇನೆವಿಟಬಲ್, ಬಟ್ ಸಫರಿಂಗ್ ಇಸ್ ಆಪ್ಷನಲ್ ಅನ್ನೋದನ್ನು ತಿಳ್ಕೊಂಡು ಹೌ ಡು ವಿ ಕಮ್ ಔಟ್ ಆಫ್ ದಟ್ ಸಫರಿಂಗ್ ಅನ್ನೋದನ್ನು ಫೋಕಸ್ ಮಾಡ್ತಾ ಇದ್ವಿ ಎಲ್ಲದರಲ್ಲೂ. ಅದನ್ನು ಹೆಂಗೆ, ಓನ್ಲಿ ವೆನ್ ವಿ ಡೆವಲಪ್ ಎ ಗ್ರೋತ್ ಮೈಂಡ್ ಸೆಟ್ ಕ್ಯಾನ್ ವಿ ಬಿ ಏಬಲ್ ಟು ಇವಾಲ್ವ್ ಆ್ಯಂಡ್ ಕಮ್ ಔಟ್ ಆಫ್ ಸಫರಿಂಗ್ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಒನ್ ಆಫ್ ದ ಮೇಜರ್, ನಾಟ್ ಜಸ್ಟ್ ಆಸ್ ಎ ಟೂಲ್, ಬಟ್ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆದಾಗ ವಿ ನೀಡ್ ಟು ಮೇಕ್ ಮೈಂಡ್ಫುಲ್ನೆಸ್ ಆಸ್ ಅ ವೇ ಆಫ್ ಲೈಫ್. ಅದನ್ನು ಮೈಂಡ್ಫುಲ್ನೆಸ್ ಅನ್ನೋದನ್ನು ನಾವು ಜನಸಾಮಾನ್ಯರಿಗೆ ಕೇಳೇ ಇಲ್ಲದೆ ಇರೋ ಆ ಪದಗಳನ್ನೇ ಕೇಳಿಲ್ಲ, ಕಾನ್ಸೆಪ್ಟನ್ನು ಹೆಂಗೆ ಅಳವಡಿಸ್ಕೊಳ್ಳೋದು ಅಂತ ಗೊತ್ತಿರ್ತಾ ಇರಲಿಲ್ಲ. ಆ ಥರದ್ದಿದ್ದಾಗ ವೆದರ್ ಹೋಮ್ ಮೇಕರ್ಸಿಂದ ಹಿಡಿದು ಸ್ಟೂಡೆಂಟ್ಸು, ಪ್ರೊಫೆಷ್ನಲ್ಸ್, ಕಾರ್ಪೊರೇಟ್ ಲೆವೆಲ್, ಎಲ್ಲ ಡಿಫ್ರೆಂಟ್ ಲೆವೆಲ್ಸಲ್ಲಿ ಕಾರ್ಪೊರೇಟ್ಗೂ ಕೂಡ ತಲುಪಿಸಿದ್ವಿ. ಅದನ್ನಲ್ಲಿ ಮಾಡ್ತಾ ವಿ ಕೀಪ್ ಯೂಸಿಂಗ್ ಸರ್ಟನ್ ಸೈಂಟಿಫಿಕ್ ಟೂಲ್ಸ್, ಎಸ್ಪೆಷಲಿ ಅಗೈನ್ ಮೈಂಡ್ಫುಲ್ನೆಸ್ ಬೀಯಿಂಗ್ ಯೂಸ್ಡ್ ಆಸ್ ಎ ಟೂಲ್, ಅದರ ಜೊತೆಗೆ ಕಾಗ್ನಿಟಿವ್ ಬಿಹೇವಿಯರ್ ಟ್ರೈನಿಂಗ್ ಅಂತ. ಆಲ್ ದಟ್ ಲೆಡ್ ಟು ಏನು, ನಮ್ಮ ಮೈಂಡ್ ಬಾಡಿ ಕನೆಕ್ಷನ್, ಹೆಂಗೆ ಮನಸ್ಸಿಗೂ ದೇಹಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ ಅನ್ನೋದನ್ನು ಅರಿತುಕೊಂಡು, ಬರೀ ಮನಸ್ಸಿಗೆ ದೇಹಕ್ಕೆ ಮಾತ್ರ ಅಲ್ಲ, ಮೈಂಡ್ ಬಾಡಿ ಆ್ಯಂಡ್ ಬಿಹೇವಿಯರ್ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ತಾ ನಾವು ಹೇಗೆ ಕೆಲವು ಸಲ ಸೂಪರ್ಫಿಷಿಯಲ್ ಆಗಿ ನಾವು ಬಿಹೇವಿಯರಲ್ಲಿ ಚೇಂಜಸ್ ತಂದ್ಕೊಳ್ಬೇಕು, ಕೆಲವು ಸಲ ಟು ಗೋ ಡೀಪರ್ ಮನಸ್ಸಿನ ಲೆವೆಲಲ್ಲಿ ಚೇಂಜ್ ಮಾಡ್ಕೊಂಡ್ರಾಗನೇ ನಮ್ಮ ಬಿಹೇವಿಯರ್ ಚೇಂಜ್ ಆಗತ್ತೆ ಅನ್ನೋದನ್ನು ನಾವು ಎಲ್ಲರೂ ಕಲ್ತ್ಕೊಂಡ್ವಿ. ಇದಕ್ಕೆ ಮಾಡ್ತಾ ಹೆಂಗೆ, ವಾಟ್ ಈಸ್ ಇಟ್ ದಟ್ ಮೇಕ್ಸ್ ಅಸ್ ಹ್ಯೂಮನ್, ಮಾನವನನ್ನಾಗಿ ಮಾಡೋದು ಏನು ಅನ್ನೋದನ್ನು ತಿಳ್ಕೊಂಡು, ದೆರ್ ಆರ್ ಸರ್ಟನ್ ಸೆರಿಬ್ರಲ್ ಕ್ವಾಲಿಟೀಸ್. ಇಟ್ ಕುಡ್ ಬಿ ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್ ಇರಬಹುದು, ಡಿಸರ್ನಿಂಗ್ ಪವರ್, ವಿವೇಚನಾ ಶಕ್ತಿ, ಫ್ರೀ ವಿಲ್, ಆಮೇಲೆ ವಿಲ್ ಪವರ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಇಚ್ಛಾಶಕ್ತಿ. ಇವುಗಳೆಲ್ಲ ಇಸ್ ವಾಟ್ ಮೇಕ್ಸ್ ಅಸ್ ಹ್ಯೂಮನ್, ಆ್ಯಂಡ್ ದಟ್ ಈಸ್ ಹೌ ವಿ ಆರ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದಿ ಆ್ಯನಿಮಲ್ ಕಿಂಗ್ಡಮ್. ಇದನ್ನು ನಾವು ಹೇಗೆ ಬೆಳೆಸ್ತಾ ಹೋಗಬೇಕು ಅಂತ ಬೇರೆ ಬೇರೆ ಟಾಕ್ಸ್ ಆ್ಯಂಡ್ ವರ್ಕ್ಶಾಪ್ಸಲ್ಲಿ ಬೇರೆ ಬೇರೆ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ಯೋಗಕ್ಷೇಮ ಕೂಡ ಇದನ್ನು ಈ ಮೆಸೇಜನ್ನು ಸ್ಪ್ರೆಡ್ ಮಾಡ್ತಾ ಬಂದು, ದಟ್ ಈಸ್ ವೇರ್ ಇಟ್ ಲೆಡ್ ಟು ಅವರ್ ಸಿಗ್ನೇಚರ್ ಕಾನ್ಸೆಪ್ಟ್ ದಟ್ ನಾಲೆಡ್ಜ್ ಕ್ಯಾನ್ ಬಿ ಯೂಸ್ಡ್ ಆಸ್ ಮೆಡಿಸನ್ ಅಂತಂದ್ಬಿಟ್ಟು. ಎಷ್ಟೊಂದು ಕಾಯಿಲೆ ಇರಬಹುದು ಅಥವಾ ಸಫರಿಂಗ್ ಇರಬಹುದು, ದೈಹಿಕವಾದ ಕಾಯಿಲೆ ಇರಬಹುದು, ಮಾನಸಿಕವಾದ ಕಾಯಿಲೆ ಇರಬಹುದು, ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ನಾವು ಅದರಲ್ಲಿ ಸ್ಟಿಗ್ಮಾ ತರಬಾರ್ದು ಮಾನಸಿಕ ಕಾಯಿಲೆ ಅನ್ನೋದನ್ನು ತಿಳಿಸಿ, ನಾಲೆಡ್ಜ್, ಎಂಥ ನಾಲೆಡ್ಜು, ನಮ್ಮನ್ನೇ ನಾವು ಅರಿತುಕೊಳ್ಳೋ ನಾಲೆಡ್ಜು, ಈ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ, ಈ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ಅದನ್ನು ನಾವು ತಿಳ್ಕೊಂಡ್ರೆ ನಾವು ಎಷ್ಟೊಂದು ಸಫರಿಂಗಿಂದ ಅಥವಾ ಎಲ್ಲ ಸಫರಿಂಗಿಂದನೂ ಆಚೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರಿತುಕೊಂಡ್ವಿ. ಸೊ ದಿಸ್ ಇಸ್ ಒನ್ ಆಫ್ ಅವರ್ ಸಿಗ್ನೇಚರ್ ಥೀಮ್, ನಾಲೆಡ್ಜ್ ಆಸ್ ಮೆಡಿಸನ್ ಅಂತ. ಅದರ ಮೂಲಕ ಬೇಕಾದಷ್ಟು ವರ್ಕ್ಶಾಪ್ಸ್ ಕೂಡ ನಡೆದಿತ್ತು, ಇನ್ನೂ ನಡೆಸ್ತಾ ಇದ್ದೀವಿ ಕೂಡ. ಸೊ ಇದೆಲ್ಲ ಇಟ್ ಲೆಡ್ ಟು ಅವರ್ flagship workshops and talks, which we all as a group, ಯೋಗಕ್ಷೇಮ ಗ್ರೂಪ್, ನಾವು ಸ್ಪ್ರೆಡ್ ಮಾಡಿದ ಮೆಸೇಜಸ್ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಸಿಕ್ ಮೈಂಡ್ ಟ್ರೈನಿಂಗ್. ನಾವು ಯಾಕೆ ಮನಸ್ಸನ್ನು ನಾವು ಟ್ರೈನ್ ಮಾಡೋದು, ವಿ ನೋ ಹೌ ಟು ಕಂಟ್ರೋಲ್ ದ ಮೈಂಡ್, ಬರೀ ಕಂಟ್ರೋಲ್ ಮಾಡಿದ್ರೆ ಸಾಕಾಗಲ್ಲ, ಆ ಮನಸ್ಸನ್ನು ಹೇಗೆ ಟ್ರೈನ್ ಮಾಡೋದು ಅನ್ನೋದು, ದಟ್ ಈಸ್ ಒನ್ ಆಫ್ ಅವರ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫ್ಲ್ಯಾಗ್ಶಿಪ್ program.
ಅದ್ರ ಜೊತೆಗೆ ನಮ್ಮ ಪರಸ್ಪರ ಸಂಬಂಧ ಎಷ್ಟು ಮುಖ್ಯ, ನಮ್ಮ ಆರೋಗ್ಯ, ದೈಹಿಕ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯನೋ ಹಾಗೆ ಪರಸ್ಪರ ಸಂಬಂಧಗಳು ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಂಡು ಈ ಪರಸ್ಪರ ಸಂಬಂಧಗಳ ಮೂಲಕ ನಾವು ಹೆಂಗೆ ವಿಕಸನ ಹೊಂದೋದು ಅನ್ನೋದನ್ನು ದಿಸ್ ಇಸ್ ಅವರ್ ನೆಕ್ಸ್ಟ್ ಫ್ಲ್ಯಾಗ್ಶಿಪ್ ಥೀಮ್ ಆಯಿತು. ಅದ್ರ ಜೊತೆಗೇನೆ ಈ ಪರಸ್ಪರ ಸಂಬಂಧ ಬಂದಾಗ ಅವಾಗ ನಾವು ಅರಿತ್ಕೊಂಡ್ವಿ ಎಲ್ಲರಿಗೂ ನಾಟ್ ಫ್ರಮ್ ಎ ಮಾರಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಬಟ್ ಫ್ರಮ್ ಎ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಫರ್ಗಿವ್ನೆಸ್ ಅನ್ನೋದು ಎಷ್ಟು ಮುಖ್ಯ ಅಂತ ತಿಳ್ಕೊಂಡು ದಟ್ ಅಗೇನ್ ಬಿಕೇಮ್ ಮೇಜರ್ ವರ್ಕ್ಶಾಪ್. ಅದ್ರ ಜೊತೆಗೆ ಡಿಪ್ರೆಷನ್, ಇದು ಮಾನಸಿಕ ಕಾಯಿಲೆ ಅಂತ ಡಿಪ್ರೆಷನ್ ಅನ್ನೋದನ್ನ ಎಲ್ಲ ನಾವು ಮುಚ್ಚಿಟ್ಕೋತೀವಿ ಮನೆಯಲ್ಲಾಗ್ಲಿ ವೈಯಕ್ತಿಕವಾಗ್ಲಿ. ಅದು ಆಗ್ಬಾರ್ದು ಅಂತ ಅಂದ್ಬಿಟ್ಟು ಪರ್ಸನಲ್ ಎಕ್ಸಾಂಪಲೇ ನಂದನ್ನೇ ಕೊಟ್ಟು ಹೌ ಡಿಡ್ ಐ ಕಮ್ ಔಟ್ ಆಫ್ ಡಿಪ್ರೆಷನ್, ಹೆಂಗೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ತಾ ದಟ್ ಬಿಕೇಮ್ ಅವರ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್. ಇದೆಲ್ಲದ್ರ ಮೂಲಕ ಇದ್ರ ಜೊತೆಗೇನೆ ಸುಧಾ ಆಗ್ಲೇ ಹೇಳ್ದಂಗೆ ಮೆನಿ ಆಫ್ ದೀಸ್ ಹ್ಯಾವ್ ಕಮ್ ಔಟ್ ಆಸ್ ಬುಕ್ಸ್, ಬುಕ್ಲೆಟ್ಸ್ ಅಂಡ್ ಆರ್ಟಿಕಲ್ಸ್ ಇನ್ ಮೇಜರ್ ಜರ್ನಲ್ಸ್ ಇಂಡಿಯಾನಲ್ಲಿ, ಎಸ್ಪೆಷಲಿ ಥ್ರೂ ರಾಮಕೃಷ್ಣ ಆಶ್ರಮದಲ್ಲಿ ಇರೋ ಮ್ಯಾಗಝೀನ್ ಅಂಡ್ ಜರ್ನಲಲ್ಲಿ ಆರ್ಟಿಕಲ್ಸ್ ಆಗೇನು ಬಂತು ಕೂಡ. ಅದ್ರ ಜೊತೆಗೆ ಪೇರೆಂಟಿಂಗ್ ಬಗ್ಗೆ, ಮೈಂಡ್ಫುಲ್ ಪೇರೆಂಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ದಿಸ್ ಡೇ ಆ್ಯಂಡ್ ಏಜ್, ಡಿಜಿಟಲ್ ಏಜಲ್ಲಿ ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂತಂದರೆ ಆ ಮೈಂಡ್ಫುಲ್ ಪೇರೆಂಟಿಂಗ್ ಬೋತ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ 2 ಭಾಷೆನಲ್ಲೂ ಬುಕ್ ಆಗಿ ಬಂದಿದೆ. ಇದನ್ನೇನು ಹೇಳ್ತಿದ್ದೀನಿ, ಇದೆಲ್ಲನೂ ನಾವು ಫೋಕಸ್ ಮಾಡ್ತಾ ಇದ್ದಿದ್ದು ಎಟ್ ಅನ್ ಇಂಡಿವಿಜುವಲ್ ಲೆವೆಲ್. ಹೌ ಆಸ್ ಇಂಡಿವಿಜುವಲ್ಸ್ ಕ್ಯಾನ್ ವಿ ಇವಾಲ್ವ್. ನಾವು ಒಬ್ರು ಇವಾಲ್ವ್ ಆದ್ರೂ ಸಾಕು, ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲ ಇರೋರೆಲ್ಲರೂ ಇವಾಲ್ವ್ ಆಗ್ತಾರೆ ಅನ್ನೋದನ್ನ ಅನುಭವಿಸ್ತಾ ಬಂದ್ವಿ. ಅಲ್ಲಿಗೆ ನಮಗೆ ಆಸ್ ಯೋಗಕ್ಷೇಮ ಆಸ್ ಅನ್ ಆರ್ಗನೈಸೇಷನ್ ಇವಾಲ್ವ್ ಆಗ್ತಾ ಆಗ್ತಾ ತಿಳಿತಾ ಬಂತು. ನಿಜ, ಇಂಡಿವಿಜುವಲ್ ಆಗೋದು ಬಹಳ ಮುಖ್ಯ. ಆಮೇಲೆ ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಆಸ್ ವಿ ಇವಾಲ್ವ್ at an individual level, we also need to evolve in a collective manner ಅನ್ನೋದನ್ನ ಅರ್ಥಕೊಳ್ತಾ ಬಂದು, ಸೊ ದ ನೆಕ್ಸ್ಟ್ ಸ್ಟೆಪ್ ವಾಸ್ ಹೌ ಡು ವಿ co-evolve, ವೆದರ್ ಇಟ್ ಈಸ್ ಅಟ್ ಅ ಫ್ಯಾಮಿಲಿ ಲೆವೆಲ್ ಅಥವಾ ಒಂದು ಕಮ್ಯುನಿಟಿ ಲೆವೆಲ್, ಕಾರ್ಪೊರೇಟ್ ಲೆವೆಲ್, ಆರ್ಗನೈಸೇಷನ್ ಲೆವೆಲ್. ಈ co-evolving ಕಾನ್ಸೆಪ್ಟ್, ಕಲೆಕ್ಟಿವ್ ಎವಲ್ಯೂಷನ್ ಮುಖ್ಯ ಅನ್ನೋದನ್ನ ತಿಳ್ಕೊಂಡ್ವಿ. ಏನು ಹಂಗಂದ್ರೆ ಅನ್ನೋದನ್ನ ಒಂದು ಸಣ್ಣ ಒಂದು ಕತೆ ಮೂಲಕ ತಿಳಿಸ್ಕೊಡ್ತೀನಿ. ಇದೆಲ್ಲ ದೊಡ್ಡ ದೊಡ್ಡ ಪದಗಳು, ನಿಜ ತಕ್ಷಣ ಅರ್ಥ ಆಗಿದೆ ಅಂತ ಅನ್ಸತ್ತೆ, ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಅರ್ಥ ಆಗತ್ತೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅದರಿಂದ ಇದನ್ನ ಒಂದು ಸಣ್ಣ ಕತೆ ಮೂಲಕ ವಾಟ್ ಡಸ್ ಇಟ್ ಮೀನ್ ಟು ಕಲೆಕ್ಟಿವ್ಲಿ ಇವಾಲ್ವ್ ಅಂಡ್ ಕೋ ಇವಾಲ್ವ್ ಅನ್ನೋದನ್ನ ನೋಡೋಣ. ಇದನ್ನ ಎಲ್ಲರೂ ಈ ಕತೆ ಕೇಳಿದ್ದೀರಾ, 3 ಕಲ್ಕುಟ್ಟೋರ ಕತೆ. ದಿಸ್ ವಿಚ್ ವಾಸ್ ಮೇಡ್ ವೆರಿ ಪಾಪ್ಯುಲರ್ ಬೈ ಒನ್ ಆಫ್ ದ ಮ್ಯಾನೇಜ್ಮೆಂಟ್ ಗುರೂಸ್ ಇನ್ US, ಇಲ್ಲಿ ಇದ್ದವರು ಪೀಟರ್ ಡ್ರಕ್ಕರ್ ಅಂತ ಅಂದ್ಬಿಟ್ಟು. ಹಿ ಮೇಡ್ ದಿಸ್ ಪಾಪ್ಯುಲರ್. ಏನು ಆ ಕತೆ, ಅದನ್ನು ಅಫ್ಕೋರ್ಸ್ ಐ ಹ್ಯಾವ್ ಮಾಡಿಫೈಡ್ ಅ ಬಿಟ್ ಟು ಸೂಟ್ ಅವರ್ ನೀಡ್ಸ್. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆ ಹಳ್ಳಿಗೆ ಪಕ್ಕದ ಊರಿಂದ ಒಬ್ಬ ಆಗುಂತಕ ಬರ್ತಾನೆ ಇಲ್ಲಿ ಈ ಹಳ್ಳಿಗೆ. ನೋಡಿದ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಒಬ್ಬನ ಫಸ್ಟ್ ಯಾರು ವರ್ಕರ್ ಇರ್ತಾನೋ ಅವನನ್ನ ಕೇಳ್ತಾನೆ, ಏನಪ್ಪ ನೀನ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ನು, ಏನ್ ಸ್ವಾಮಿ ನಿಮ್ ಕಾಣಿಸಲ್ವಾ, ಕಾಣಿಸಲ್ವಾ, ಕಲ್ ಕುಟ್ತಾ ಇದ್ದೀನಿ ಅಂತಾನೆ. ಆಯ್ತು ಸರಿ ಅಂತ ಹೇಳಿ ಅವನಿಗೆ ಉತ್ತರ ಸಿಕ್ಕಿರೋದಿಲ್ಲ. ಆಯ್ತು ಅಂತ ಹೇಳಿ ನೆಕ್ಸ್ಟ್ ಇನ್ನೊಬ್ಬನ್ನ ಹೋಗಿ ಕೇಳ್ತಾನೆ, ಇನ್ನೊಬ್ಬ ಕಲ್ಕೊಡ್ತಾ ಇದ್ದವನು, ನೀನೇನಪ್ಪ ಮಾಡ್ತಾ ಇದೀಯಾ ಅಂತ. ಸ್ವಾಮಿ, ನನ್ನ ಹೊಟ್ಟೆಪಾಡಿಗೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಇದು ಒಂದೇ ನನಗೆ ಗೊತ್ತಿರೋದು, ಇದನ್ನು ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಖುಷಿಯಿಂದ ಮಾಡ್ತೀನಿ, ನನ್ನ ಹೊಟ್ಟೆಪಾಡಿಗಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ಬೇಕಾಗಿರೋ ಉತ್ತರ ಇನ್ನೂ ಸಿಕ್ಲಿಲ್ಲ. ಅದಕ್ಕೆ ಇನ್ನು ಮುಂದೆ ಹೋಗಿ ಇನ್ನೊಬ್ಬನ್ನ ಕೇಳ್ತಾನೆ, ನೀನೇನಪ್ಪ ಮಾಡ್ತಾ ಇದೀಯಾ ಅಂತ.
ಆ ಕೊಲ್ಕುಟ್ಟೋನು ಹೇಳ್ತಾನೆ, ಸ್ವಾಮಿ, ಯಾರೋ ಪುಣ್ಯಾತ್ಮರು ಈ ಹಳ್ಳಿನಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ನೋಡಿ. ಈ ದೇವಸ್ಥಾನ ಬಂದ್ಬಿಟ್ರೆ ನಮ್ಮ ಹಳ್ಳಿ ಎಷ್ಟು ಮುಂದೆ ಬರುತ್ತೆ. ಬೇರೆ ಅಕ್ಕಪಕ್ಕದಲ್ಲಿ ಇರೋ ಹಳ್ಳಿಯವರೆಲ್ಲ ನಮ್ಮ ದೇವಸ್ಥಾನ ನೋಡೋಕ್ಕೆ ಬರ್ತಾರೆ. ಆಮೇಲೆ ಒಂದು ದೇವಸ್ಥಾನ ಶುರುವಾಯಿತು ಅಂದರೆ ಹಣ್ಣಿನ ಅಂಗಡಿ, ಹೂವಿನ ಅಂಗಡಿ ಎಲ್ಲಾನು ಶುರುವಾಗತ್ತೆ. ಇದೇ ಒಂದು ದೊಡ್ಡದಾಗಿ ಬೆಳೆಯುತ್ತೆ ನಮ್ಮ ಹಳ್ಳಿ. ಆ ದೇವಸ್ಥಾನ ಕಟ್ಟೋದಕ್ಕೆ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ನಾವೆಲ್ಲರೂ ಕೇಳಿದ್ದೀವಿ. ಮಾಡೋದು ಒಂದೇ ಕೆಲಸ, ನಮ್ಮ ದೃಷ್ಟಿಕೋನ ಬದಲಾವಣೆ ಮಾಡಿಕೊಂಡ್ರೆ, ಹೌ ಇಫ್ ವಿ ಕನೆಕ್ಟ್ ಟು ಎ ಹೈಯರ್ ಕಾಸ್, ಎಷ್ಟು ಸಂತೋಷ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಆ ಮೂರನೇ ಕಲ್ಕುಟ್ಟೊಂದು ಅವನ ಜೀವನದ ಒಂದು ಪರ್ಪಸ್ ಕಂಡು ಹಿಡ್ಕೊಂಡ ಅನ್ನೋದನ್ನು ಕಲ್ತ್ಕೊಂಡ್ವಿ. ಹೆಂಗೆ ದೃಷ್ಟಿಕೋನದ ಬದಲಾವಣೆ ಮಾಡ್ಕೋಬೇಕು ಅಂತ ಈ ಕಥೆನ ನಾವು ಅರ್ಥಕೊಂಡಿದ್ದೀವಿ ಇದ್ರವರೆಗೂ. ಬಟ್ ಇದೇ ಕಥೆನ ನಾನು ತಗೊಂಡ್ರೆ ಈ ಕಲೆಕ್ಟಿವ್ ಎವಲ್ಯೂಷನ್, ಇವಾಲ್ವ್ ಆಗೋದು ಮತ್ತೆ ಕಲೆಕ್ಟಿವ್ ಎವಲ್ಯೂಷನ್ ಅನ್ನೋದು ಹೆಂಗೆ ಅಂತ, ನಾವೆಲ್ಲರೂ ಎಷ್ಟು ಬೇಕಾದಷ್ಟು ಯೋಗಕ್ಷೇಮ ಯೋಗ ವರ್ಕ್ಶಾಪ್ಸು, ಟಾಕ್ಸು, ಬುಕ್ಸನ್ನು ಓದಿ ನಮಗೆ ಯೋಗಕ್ಷೇಮದಲ್ಲಿ ಭಾಗಿಯಾಗಿದ್ದೀವಿ. ವೆನ್ ವಿ ಆರ್ ಇವಾಲ್ವಿಂಗ್, ವಿ ಆರ್ ಆಲ್ಸೋ ಇವಾಲ್ವಿಂಗ್. ಬಟ್ ಕಲೆಕ್ಟಿವ್ ಎವಲ್ಯೂಷನ್ ಆಗ್ಬೇಕಂದ್ರೆ ನಾವೆಲ್ಲರೂ ವಿ ಆರ್ ಆಲ್ ಅಟ್ ದ ಲೆವೆಲ್ ಆಫ್ ಥರ್ಡ್ ಸ್ಟೋನ್ ಕಟರ್. ಆಮೇಲೆ ಒಂದಷ್ಟು ಜನ ಒಂದು ಕೋರ್ ಗ್ರೂಪ್ ಅಲ್ಲಿರೋರು, ಒಂದಷ್ಟು ಜನ ಥರ್ಡ್ ಸ್ಟೋನ್ ಕಟರ್ ಇರೋ ಲೆವೆಲ್ ಅಲ್ಲಿ ಸೇರ್ಕೊಂಡು ನಾವು ಇದನ್ನ ಇನ್ನ ಮುಂದೆ ತರ್ತಾ ಇದ್ದೀವಿ. ವಿ ವಾಂಟ್ ಮೆನಿ ಮೋರ್ ಥರ್ಡ್ ಸ್ಟೋನ್ ಕಟರ್ ಲೆವೆಲ್ ಅಲ್ಲಿ ಇರೋರು. ಇನ್ನು ನಾವು ಇವಾಲ್ವ್ ಆಗ್ತಾ, ವೆನ್ ವಿ ಆರ್ ಎಟ್ ದ ಥರ್ಡ್ ಸ್ಟೋನ್ ಕಟರ್ ಲೆವೆಲ್, ನಮ್ಮ ಜೀವನದ ಒಂದು ಉದ್ದೇಶ, ಪರ್ಪಸ್ ಅಂಡ್ ಮೀನಿಂಗ್ ಆಫ್ ಲೈಫನ್ನು ಕಂಡುಹಿಡ್ಕೊಂಡಾದ್ಮೇಲೆ ನಾವು ಇವಾಲ್ವ್ ಆಗ್ತಾ ಆಗ್ತಾ ಒಟ್ಟಿಗೆ ಮೆನಿ ಸ್ಟೋನ್ ಕಟರ್ ಆರ್ ಥರ್ಡ್ ಸ್ಟೋನ್ ಕಟರ್ ಲೆವೆಲಲ್ಲಿ ಇರೋರು, ಮೆನಿ ಆಫ್ ದೆಮ್ ಸೇರ್ಕೊಂಡು ಇನ್ನು ಈ ಸಂಸ್ಥೆನ ಬೆಳೆಸೋದಕ್ಕೆ, ಈ ಮೆಸೇಜನ್ನು ಸ್ಪ್ರೆಡ್ ಮಾಡೋದಕ್ಕೆ ಬರಬೇಕು. ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಈ ಟಾಪಿಕ್ಕಿಂದ ಹೇಳ್ತಾ ಇರೋದು ಕೂಡ. ಸೊ ಅದು ಒಂದಿರಬಹುದು. ಅಷ್ಟೇ ಸಾಕಾಗಲ್ಲ. ಎಷ್ಟು ಯೋಗಕ್ಷೇಮ ಬೆಳೆದಿದ್ದೀವಿ ಅಂತಂದರೆ ಬರೀ ಇವಾಲ್ವ್ ಆದರೆ ಸಾಕಾಗತ್ತಾ ಅಂತಂದ್ಬಿಟ್ಟು, ಇವಾಲ್ವ್ ಅನ್ನೋದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು ಐ ಥಿಂಕ್ ಜಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ವಿ ಹ್ಯಾಡ್ ಎ ಸೀರೀಸ್ ಆಫ್ ಡಿಸ್ಕಷನ್ಸ್ ಆನ್ ಇವಾಲ್ವ್, ಹೆಂಗೆ ಆಗೋದು ಅಂತಂದ್ಬಿಟ್ಟು. ಎಸ್, ಇವಾಲ್ವ್ ಆಗ್ತಾ ಆಗ್ತಾ ನಮಗೆ ಒಂದು ಸಮಾಧಾನ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಷ್ಟು ಒಂದೇ ಅಲ್ಲ, ವಿ ಆಲ್ಸೋ ಫೀಲ್ ಕಂಟೆಂಟ್ಮೆಂಟ್ ಕೂಡ ಸಿಗುತ್ತೆ. ಅಂದರೆ ತೃಪ್ತಿ, ಸಂತೃಪ್ತಿ ಆಗುತ್ತೆ ಆಸ್ ವಿ ಆರ್ ಇವಾಲ್ವಿಂಗ್ ಅಟ್ ಎನ್ ಇಂಡಿವಿಜುವಲ್ ಲೆವೆಲ್. ಬಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ವಾಟ್ ಈಸ್ ದ್ಯಾಟ್? ಬರೀ ನಾವು ತೃಪ್ತಿ ಇದ್ರೆ ಸಾಕಾಗಲ್ಲ, ಅದಕ್ಕಿಂತನೂ ಒಂದು ಡೀಪರ್ ಲೆವೆಲ್ ಇದೆ. ವಾಟ್ ಈಸ್ ದ್ಯಾಟ್? ಟು ಫೀಲ್ ಫುಲ್ಫಿಲ್ಡ್. ಆ ಫುಲ್ಫಿಲ್ಮೆಂಟ್ ಅನ್ನೋದು ಒಂದು ನಮಗೆ ಒಂದು ಬಂದಾಗ್ಲೇನೆ ಈ ಒಂದು ತವಕ, ಈ ಒಂದು ಹುಡುಕೋದು, ಇನ್ನು ಏನು ಮಾಡೋದು ಅಂತ ಆ ರೆಸ್ಟ್ಲೆಸ್ನೆಸ್ ನಿಲ್ಲೋದು ವೆನ್ ವಿ ಆರ್ ಆನ್ ದ ಪ್ಯಾತ್ ಆಫ್ ಫುಲ್ಫಿಲ್ಮೆಂಟ್. ಸೊ ಈಗ ಯೋಗಕ್ಷೇಮ, ವಿ ಆರ್ ಟ್ರೈಂಗ್ ಟು ಗೋ beyond evolving, because fulfillment is a part of our evolution. ಇದನ್ನು ನಾವು ಇವಾಲ್ವ್ ಆಗೋದು ಹೆಂಗೆ ಅಂತ ಸೇರಿಸ್ಬಿಟ್ಟು ಹೇಳ್ತಾ ಇದ್ದಾಗ ನಮಗೆ ಅದಿನ್ನೂ ಆಳಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ದಟ್ಸ್ ವೈ ಐ ವಾಂಟ್ ಟು ಸೇ ವಿ ನೀಡ್ ಟು ಗೋ ಬಿಯಾಂಡ್ ಇವಾಲ್ವಿಂಗ್ ಟು ಬಿ ಫುಲ್ಫಿಲ್ಡ್ ಅಂತಂದ್ಬಿಟ್ಟು. ಏನು ಅದು ಒನ್ ಆಫ್ ದ ಮೇಜರ್ ಥಿಂಗ್ಸ್ ಆಫ್ ಬೀಯಿಂಗ್ ಫುಲ್ಫಿಲ್ಡ್, ಅಥವಾ ಫುಲ್ಫಿಲ್ಮೆಂಟ್ ಅನ್ನೋದು ನಮಗೆ ಅನುಭವ ಆಗಬೇಕಾದ್ರೆ, ಆ ಕೃತಕೃತ್ಯತೆ ಪಡ್ಕೋಬೇಕಾದ್ರೆ, ಒನ್ ಆಫ್ ದ ಮೇಜರ್ ಆಸ್ಪೆಕ್ಟ್ಸ್, ಅದನ್ನು ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಮ್ಮಲ್ಲೆಲ್ಲರಲ್ಲೂ ಒಂದು ಅಪರಿಮಿತ ಸಾಮರ್ಥ್ಯ ಇದೆ. ಅದು ನಮಗಿದೆ ಅಂತ ಗೊತ್ತಿದೆ,
ಅದನ್ನು ಹೆಂಗೆ ವ್ಯಕ್ತಪಡಿಸೋದು ಅಂತ ಎಷ್ಟೊಂದ್ಸಲಿ ಗೊತ್ತಿಲ್ಲ, ಅಥವಾ ನಾವು ಅದನ್ನು ವ್ಯಕ್ತಪಡಿಸ್ತಾ ಇದ್ರೂ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಸೊ ವಿ ಡೋಂಟ್ ಫೀಲ್ ಫುಲ್ಫಿಲ್ಡ್. ಈವನ್ ದಟ್ಸ್ ವೈ ಲೈಫ್ ಹ್ಯಾಸ್ ಬಿಕಮ್ ಮೆಕ್ಯಾನಿಕಲ್. ಅಥವಾ ನಡ್ಕೊಂಡು ಹೋಗ್ತಾ ಇದೆ, ಜೀವಿಸ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಇವಾಲ್ವ್ ಆಗ್ತಾ ಇದ್ದೀವಿ, ಅಲ್ಲಿ ಸ್ಟೇಜ್ಗೆ ಇದೆ. ಅಂಟಿಲ್ ಅಂಡ್ ಅನ್ಲೆಸ್ ವಿ ಫೀಲ್ ಫುಲ್ಫಿಲ್ಡ್, ಈ ಒಂದು ತವಕ, ಈ ಒಂದು ಹುಡುಕೋದು, ಮುಂದೆ ಏನು ಅನ್ನೋದು ಯೋಚನೆ ಮಾಡೋದು ನಿಲ್ಲೋದಿಲ್ಲ. ಏನು ಹಂಗಂದ್ರೆ ಅಂದರೆ ದಟ್ ಹೌ ಡು ವಿ ಫೀಲ್ ಫುಲ್ಫಿಲ್ಡ್ ವೆನ್ ವಿ ರಿಯಲೈಸ್ ದಟ್ ಪೊಟೆನ್ಷಿಯಲ್. ಅಂದರೆ ಏನು? ಬೇಕಾದಷ್ಟು ಸಾಧ್ಯತೆಗಳಿದೆ ನಮ್ಮೊಳಗಡೆ. ಎಷ್ಟೊಂದ್ಸಲಿ ನಮಗೆ ಗೊತ್ತಾಗಲ್ಲ. ನಾವು ಹೀಗೆ ಒಂದು ಆರ್ಗನೈಸೇಷನ್ ಲೆವೆಲಲ್ಲಿ ವರ್ಕ್ ಮಾಡಿದಾಗ, ವೆನ್ ವಿ ವರ್ಕ್ ಟುಗೆದರ್ ಆಸ್ ವಿ ಆರ್ ಇವಾಲ್ವಿಂಗ್, ಅವಾಗ ಒಬ್ಬರು ಇನ್ನೊಬ್ರದನ್ನ ಶಕ್ತಿನ, ಸಾಮರ್ಥ್ಯನ ಅರ್ಥ ಮಾಡಿಕೊಂಡು ಆ ಸಾಮರ್ಥ್ಯನ ಹೊರ ತೆಗೆಸೋದು. ಬಿಕಾಸ್ ಎಷ್ಟೊಂದು ಸಾಧ್ಯತೆಗಳಿದೆ ನಮ್ಮ ಒಬ್ಬೊಬ್ಬರಲ್ಲೂ. ಆಮೇಲೆ ಒಬ್ಬೊಬ್ಬರಲ್ಲೂ ವಿ ಹ್ಯಾವ್ ಸರ್ಟನ್ ಸ್ಪೆಷಲ್ ಕ್ವಾಲಿಟಿ ಇನ್ಸೈಡ್ ಅಸ್. ಅದನ್ನು ತೆಗೆಸ್ದಾಗ್ಲೇ, ಅದನ್ನು ಇಫ್ ವಿ ಯುಟಿಲೈಸ್ ಇಟ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್, ಅವಾಗ್ಲೇ ವಿ ಕ್ಯಾನ್ ಫೀಲ್ ಫುಲ್ಫಿಲ್ಡ್ ಅಂತ. ಸೊ ಯೋಗಕ್ಷೇಮ ಈಸ್ ಎಟ್ ಎ ಲೆವೆಲ್ and we are looking for people who want to feel fulfilled, not just evolve but also feel fulfilled. ಆಗ್ಲೇ ಇದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ತಗೊಂಡ್ಲಿ ಅಥವಾ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ತಗೊಂಡಾಗ್ಲೂ, ದಿಸ್ ಇಸ್ ದಿ ಅಲ್ಟಿಮೇಟ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಈ ಒಂದು ಆಗೋದು, ಅದನ್ನು ತಿಳ್ಕೊತಾ ಬರ್ತಾ ಇದ್ದೀವಿ. ಇಟ್ಸ್ ನಾಟ್ ಎ ಸ್ಟೇಜ್ ಟು ರೀಚ್, ಬಟ್ ವಿ ನೀಡ್ ಟು ಇವಾಲ್ವ್ ಆನ್ ಎ ಮೊಮೆಂಟ್ ಟು ಮೊಮೆಂಟ್ ಬೇಸಿಸ್, ಆ್ಯಂಡ್ ವಿ ನೀಡ್ ಟು ಫೀಲ್ ಫುಲ್ಫಿಲ್ಡ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್ಸ್ ಅಂತ ಅಂದ್ಬಿಟ್ಟು. ಇದು ಕೂಡ ಮತ್ತೆ ನಾವು ಫುಲ್ಫಿಲ್ಮೆಂಟ್ ಅಂದ್ರೇ ನಮಗೇನೋ ಒಂದು ಅರ್ಥ ಇದೆ, ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟೇ ತುಂಬ ದೊಡ್ಡದು ನಮ್ಮ ಜೀವನದಲ್ಲಿ. ನಾನು ಸಂತೃಪ್ತಿಯಾಗಿದ್ದೀನಿ ಸಾಕು ಅಂತ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಅನಿಸೋದು ಹಾಗೆ. ನನಗೂ ಒಂದು ಟೈಮಲ್ಲಿ ಐ ಫೀಲ್ ಕಂಟೆಂಟ್ ಅಂತ ಅಂದ್ಬಿಟ್ಟು, ಕಂಟೆಂಟ್ಮೆಂಟ್ ಸಿಕ್ಕಾಗಿದೆ, ಇನ್ನು ಸಾಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ಆದರೆ ಬೆಳೀತಾ ಬೆಳೀತಾ ಅದು ಗೊತ್ತಾಯಿತು, ಜಸ್ಟ್ ಆ ತೃಪ್ತಿ ಒಂದೇ ಸಾಕಾಗಲ್ಲ, ತೃಪ್ತಿ ಹ್ಯಾಸ್ ಟು ಲೀಡ್ ಟು ಫುಲ್ಫಿಲ್ಮೆಂಟ್ ಆಫ್ ಅವರ್ ಲೈಫ್ಸ್ ಅಂತ. ಇದನ್ನು ಮತ್ತೆ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು, ಆಮೇಲೆ ನಮ್ಮ ಇದನ್ನು ಹೆಂಗೆ ಏನು ಮಾಡೋದು ಮುಂದೆ ಗುರಿ ಅನ್ನೋದನ್ನು ನೋಡೋಣ ಅಂತೆ. ಏನು ಒಂದು ಸುಲಭವಾದ ಒಂದು ಉದಾಹರಣೆಯಿಂದ ನೋಡೋಣ. ಬೀಜ, ಯಾವುದೇ ಒಂದು ಬೀಜ ತಗೊಳ್ಳಿ, ಆ ಬೀಜಕ್ಕೆ ಬೇಕಾದಷ್ಟು ಥರ ಉಪಯೋಗ ಪಡ್ಕೋಬಹುದು ಆ ಬೀಜದಿಂದ. ಆ ಬೀಜಕ್ಕೆ ಏನು ಅನ್ಸತ್ತೆ ಅಂತ ನೋಡೋಣ. ಆ ಬೀಜನ ನಾವು ಹುರಿದು ತಿನ್ನಬಹುದು, ಬೇಯಿಸಿ ತಿನ್ನಬಹುದು, ಹೀಗೆ ಅಡುಗೆ ಮಾಡಿ ತಿನ್ನಬಹುದು. ಆ ಬೀಜನ ನಮ್ಮಲ್ಲಿ ಇಫ್ ಯು ಆರ್ ಕ್ರಿಯೇಟಿವ್, ಆ ಬೀಜನ ತಗೊಂಡು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿ ಡೆಕೋರೇಟಿವ್ ಆಗಿ ಮಾಡಬಹುದು. ಆ ಬೀಜದಿಂದ ಹಾರ ಮಾಡಿಕೊಂಡು ಹಾರ ಹಾಕೋಬಹುದು, ಒಂದು ಸರ ಮಾಡ್ಕೊಂಡು ಹಾಕೋಬಹುದು. ಬೇರೆ ಬೇರೆ ಉಪಯೋಗಗಳು, ಬೇಕಾದಷ್ಟು ಸಾಧ್ಯತೆಗಳಿದೆ ಬೀಜಕ್ಕೆ. ಒಂದೊಂದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ಸಂತೋಷನೂ ಸಿಗುತ್ತೆ, ತೃಪ್ತಿನೂ ಸಿಗತ್ತೆ ಒಂದೊಂದನ್ನು ಉಪಯೋಗ ಮಾಡಿದಾಗ ಬೀಜದಲ್ಲಿ. ಬಟ್ ಆ ಬೀಜಕ್ಕೆ ಯಾವಾಗ ಅದು ಸಾರ್ಥಕತೆ ಪಡ್ಕೊಳ್ಳುತ್ತೆ ಅಂತ ಅಂದರೆ, ಆ ಬೀಜದ ಸಾರ್ಥಕತೆ, ಆ ಬೀಜದ ಅಲ್ಟಿಮೇಟ್ ಸಾಧ್ಯತೆ ಏನು ಅಂತಂದರೆ, ಆ ಬೀಜನ ನೆಲದಲ್ಲಿ ಬಿತ್ತು ಸರಿಯಾದ ಒಂದು ಗೊಬ್ಬರ, ನೀರು, ಸನ್ಲೈಟ್ ಕೊಟ್ಟು ಆ ಬೀಜ ಗಿಡವಾಗಿ, ಮರವಾಗಿ ಫಲ ಬಿಟ್ಟಾಗ ನಿಜವಾದ ಸಾರ್ಥಕತೆ ಪಡೋದು ಆ ಬೀಜಕ್ಕೆ. ದಟ್ ಅಲ್ಟಿಮೇಟ್ ಥಿಂಗ್, ಅದಕ್ಕೆ ಪೂರ್ಣ ಅದು ಗಿಡವಾಗಿ, ಮರವಾಗಿ ಬೆಳೆಯೋದಕ್ಕೇನೆ ಅದು ಇರೋದು, ಅದು ಬೀಜ. ಇದೆಲ್ಲ ನಿಜ, ಬೇರೆದೆಲ್ಲ ಸಾಧ್ಯತೆಗಳೂ ಒಳ್ಳೆಯದು, ಬಟ್
ಅಲ್ಟಿಮೇಟ್ಲಿ ಆತ್ಯಂತಿಕವಾದ ಸಾಧ್ಯತೆ ಅಂದರೆ ಆ ಬೀಜಕ್ಕೆ ಅದೇನೆ. ಹಾಗೇನೆ ನಾವು ಮನುಷ್ಯರಾಗಿ ಹುಟ್ಟಿ ನಮ್ಮ ಏನು ಆತ್ಯಂತಿಕ ಸಾಧ್ಯತೆ ಏನು, ಈ ಇವಾಲ್ವ್ ಅಂದರೆ ಏನು, ಹೌ ನಾವು ಅಥವಾ ಇಲ್ಲಿ ಬಂದು ವಾಲಂಟಿಯರ್ ಆಗ್ಬೋದು, ವಾಲಂಟಿಯರ್ ಆಗಿ ನಮ್ಮಲ್ಲಿ ಏನು ಆಗ್ತಾ ಇದೆ ಬದಲಾವಣೆ. ನಾವು ಅನ್ಕೋತೀವಿ ಕರ್ಮಯೋಗ ಅಂದರೆ ಏನು ಪ್ರತಿಫಲ ಅಪೇಕ್ಷಿಸಲೇಬಾರ್ದು, ನಾವು ಮಾಡ್ತಾ ಇರಬೇಕು, ಮನೆಯಲ್ಲಾಗಲಿ ಆಚೆನಲ್ಲಾಗಲಿ ಕೆಲಸ. ದಟ್ ಈಸ್ ವಾಟ್ ಇಟ್ ಮೀನ್ಸ್ ಬೈ ಕರ್ಮಯೋಗ ಅಂತಂದರೆ ಅಂತ. ಬಟ್ ಇದನ್ನು ಬಹಳಷ್ಟು ವರ್ಷದಿಂದ ಸರ್ವಿಸ್ ಮಾಡಿ ಈಗ ಅಷ್ಟು ಡೆಕೇಡ್ಸಿಂದ ಮಾಡಾದ್ಮೇಲೆ ನನಗೆ ಇದು ಗೊತ್ತಾಗಿ ಇದು ಎಲ್ಲ ಕಡೆ ಇದನ್ನು ಈ ಒಂದು ಕಾನ್ಸೆಪ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ ನಾವು ಪ್ರತಿಫಲ ಅಪೇಕ್ಷಿಸಲೇಬೇಕು. ನಾವೇನೇ ಒಂದು ಕೆಲಸ ಮಾಡಿದ್ರೂ ಎಸ್ಪೆಷಲಿ ಆಸ್ ಅ ಸರ್ವಿಸ್ ಆಗಿ ಸೇವೆಯಾಗಿ ಮಾಡಿದಾಗ ಪ್ರತಿಫಲ ಅಪೇಕ್ಷಿಸಬೇಕು ಅಂತನ್ಬಿಟ್ಟು. ಏನದು ಪ್ರತಿಫಲ? ಬೇರೆಯವರಲ್ಲಿ ಚೇಂಜಸ್ ಅಲ್ಲ, ನನಗೆ ಹೆಸರು, ನೇಮು, ಫೇಮು, ದುಡ್ಡು, ಟೈಟಲ್ಲು ಅದಲ್ಲ. ನಾನು ಏನೇ ಒಂದು ಕೆಲಸ ಮಾಡಿದ್ರೂ ನನ್ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. Am I being more kind? Am I understanding people more? Am I being more compassionate? Am I being more empathetic? Am I sharing my information, my knowledge and my wisdom with others? ನಾನು ಏನು ಕಲಿತಾ ಇದ್ದೀನೋ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನ? ಅದನ್ನು ನಾವು ಆಳಕ್ಕೆ ಹೋಗಿ ಒಳಗಡೆ ಹೋಗಿ ಟು ಗೋ ಇನ್ವರ್ಡ್ ಆ್ಯಂಡ್ ಇದನ್ನು ಪ್ರಶ್ನೆ ಹಾಕ್ಕೊಂಡಾಗ್ಲೇ ಅದಕ್ಕೆ ಒಂದು ಉತ್ತರ ಸಿಕ್ಕಾಗ ನಮ್ಗೆ ಅದು ಗೊತ್ತಾಗತ್ತೆ. ಇದೆಲ್ಲ ಹೇಳೋದು ನಿಜ, ಬಟ್ ಹೌ ಇದನ್ನು ಗೊತ್ತಾಗಕ್ಕೆ ದಟ್ ಈಸ್ ವೇರ್ ವಿ ಹ್ಯಾವ್ ಎನ್ ಆರ್ಗನೈಸೇಷನ್ ಲೈಕ್ ಯೋಗಕ್ಷೇಮ ಟು ಶೋ ಟು ಅದರ್ಸ್. ಬಿಕಾಸ್ ನಾವು ಎಷ್ಟೊಂದು ಜನ ಎಷ್ಟೊಂದು ವರ್ಷದಿಂದ ಇದನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಅನುಭವದಲ್ಲಾಗಲಿ, ಸಂಸ್ಥೆದ ಅನುಭವ ಆಗಲಿ, ಕೆರಿಯರ್ ಅನುಭವ ಆಗಲಿ, ಜೀವನದ ಅನುಭವ ಸೇರಿಸಿ ಅದನ್ನು ಹೆಂಗೆ ನಾವು ಒಟ್ಟಿಗೆ ಬೆಳಿಬೇಕು ಅಂತನ್ಬಿಟ್ಟು ಹೇಳೋದಕ್ಕೆ. ಇದನ್ನು ಒಂದಷ್ಟು ವರ್ಷ ಬರೀ ವೈಜ್ಞಾನಿಕವಾಗಿ ಮಾತ್ರ ತಿಳಿಸ್ಕೊಡ್ತಾ ಬಟ್ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸಿಂದ ವಿಜ್ಞಾನ ಮತ್ತು ಅಧ್ಯಾತ್ಮ, ಸ್ಪಿರಿಚುವಾಲಿಟಿ ಆ್ಯಂಡ್ ಸೈನ್ಸ್, ಕಾನ್ಫ್ಲುಯೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಸೇರಿಸಿ ಬೇಕಾದಷ್ಟು ಕಡೆ ಇನ್ವೈಟ್ ಮಾಡ್ತಾರೆ ಫಾರ್ ಮೆನಿ ಆಫ್ ದ ಫ್ಯಾಕಲ್ಟಿ ಮೆಂಬರ್ಸ್ ಮಾತಾಡೋದಕ್ಕಾಗಲಿ, ಟಾಕ್ಸ್ಗಾಗಲಿ, ವರ್ಕ್ಶಾಪ್ಸ್ಗಾಗಲಿ. ಸೊ ಇವಾಗ ನಾವು ಬೋತ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಸೇರಿಸಿ, ಸ್ಪಿರಿಚುವಾಲಿಟಿ ಅಂದರೆ ಬರೀ ಒಂದು ಅಲ್ಲೂ ಕೂಡ ಆತ್ಯಂತಿಕವಾದದ್ದು, ಬರೀ ಒಂದು ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಅಂದರೆ ನಮ್ಮ ದೇವರು ಬರೀ ನನ್ನ ಇದು ಅಂತ ತಗೊಳ್ದೆ, ಅದರಲ್ಲೂ ಅದು ವೇದಾಂತಿಕ್ ಪರ್ಸ್ಪೆಕ್ಟಿವ್ ವಿಚ್ ಇಸ್ ದ ಬ್ರಾಡೆಸ್ಟ್, ಆತ್ಯಂತಿಕ ಲೆವೆಲ್ಗೆ ಹೋಗಿ ಅವಾಗ ವಿಚ್ ಮೇಕ್ಸ್ ಇಟ್ ಇನ್ಕ್ಲೂಸಿವ್ ಫಾರ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ caste, what creed, what religion, what dharma that they belong to. ಆ ಒಂದು ಹೈಯೆಸ್ಟ್ ಲೆವೆಲ್ಗೆ ಹೋಗಿ ಇವಾಗ ಬಹಳಷ್ಟು ಕಡೆ ಅದನ್ನು ಕೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ದ ಕೇಪಬಿಲಿಟಿ ಟು ಸ್ಪ್ರೆಡ್ ದಿಸ್ ಮೆಸೇಜ್. ಹೆಂಗೆ ಒಂದು ಬರೀ ವೈಜ್ಞಾನಿಕವಾಗಿ ಅಥವಾ ಬರೀ ಆಧ್ಯಾತ್ಮಿಕವಾಗೂ ಕರೀತಾರೆ, ಕೇಳಿರ್ತಾರೆ, ಇಲ್ಲ ಬೋತ್ ವೈಜ್ಞಾನಿಕವಾಗಿ ಆ್ಯಂಡ್ ಆಧ್ಯಾತ್ಮಿಕವಾಗಿ ಎರಡು ಸೇರಿಸಿ ಮಾಡೋದಕ್ಕೆ ಅಂತ. ಸೊ ಇಷ್ಟೆಲ್ಲ ಆಯಿತು. ಹಾಗಾದರೆ ಇನ್ನು ಮುಂದೆ ಹೆಂಗೆ ಯೋಗಕ್ಷೇಮ ಹೋಗಬೇಕು ಆ ಗುರಿ ನೋಡೋಣ ಏನು ಅಂತ. ಇಲ್ಲೇನೆ ವಿ ರಿಕ್ವೆಸ್ಟ್ ಯು ಆಲ್, ನಿಮ್ಗೆ ಯಾರಿಗೆ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸಬೇಕು ಅಂತ ಇದ್ದರೆ ಈಗಲೇ ಅದನ್ನು ಹೇಳ್ತೀನಿ. ವಿತ್ ಸುಧಾ ಅಥವಾ ರಾಖಾಲ್ ಯಾರಿಗಾದ್ರೂ ನೀವು ಸುಧನ್ ನಂಬರ್ ಇರುತ್ತೆ, ಕೆಲವರು ರಾಖಾಲ್ ಮೂಲಕ ಬಂದಿರಬಹುದು. ಅವರಿಬ್ಬರಲ್ಲಿ ಯಾರಿಗಾದ್ರೂ ನಿಮ್ಮ ಹೆಸರು, ನಂಬರು, ನಿಮಗೇನು ಸಾಧ್ಯತೆ ಇದೆ ನಿಮ್ಮಲ್ಲಿ ವಾಲಂಟಿಯರಿಂಗ್ ಮಾಡೋದಕ್ಕೆ ಅಂತನ್ಬಿಟ್ಟು ನೀವು ಇದನ್ನು ಮೆಸೇಜನ್ನು ಸ್ಪ್ರೆಡ್ ಮಾಡಬೇಕು ಅಂತ ಇದ್ದಾಗ ವಿ ಡೂ ಗಿವ್ ಟ್ರೈನಿಂಗ್.
how to spread this message in the ಸೈಂಟಿಫಿಕ್ ಮ್ಯಾನರ್. ಅದನ್ನು ಬರೀ ಪದಗಳು ಉಪಯೋಗಿಸೋದಲ್ಲ, ಅದನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಹೇಗೆ ಅನ್ನೋದನ್ನು ವಿ ಡೂ ಗಿವ್ ಟ್ರೈನಿಂಗ್ ಇಫ್ ಯು ವಾಂಟ್ ಟು ಸ್ಪ್ರೆಡ್ ದ ಮೆಸೇಜ್. ಅದನ್ನು ಫಸ್ಟ್ ಲೆವೆಲಲ್ಲಿ ಥ್ರೂ ಸ್ಟೋರೀಸಿಂದ ಮಾಡಿಸ್ತೀವಿ. ಸೊ ವಿ ನೀಡ್ ಪೀಪಲ್ ಹೂ ವಾಂಟ್ ಟು ಬಿ ಏಬಲ್ ಟು ಟೆಲ್ ಸ್ಟೋರೀಸ್. ಅದನ್ನು ಮಾಡ್ತಾ ಮಾಡ್ತಾ ನಿಮ್ಮಲ್ಲೇ ಈ ಮೆಸೇಜ್ ನಾನೇ ಸ್ಪ್ರೆಡ್ ಮಾಡಬೇಕು ಅಂತ ಅನ್ನಿಸಿದ್ರೆ ಒಬ್ಬೊಬ್ರಿಗೂ ಒಂದೊಂದು ಥೀಮ್ ಇಟ್ಕೊಂಡು ಟ್ರೈನ್ ಮಾಡಿ ಒಬ್ಬೊಬ್ರಿಗೂ ಒಂದು ಯು ವಿಲ್ ಹ್ಯಾವ್ ಯುವರ್ ಓನ್ ಗ್ರೂಪ್ ಆಫ್ ಪೀಪಲ್ ಹೂ ಕ್ಯಾನ್ ಸ್ಪ್ರೆಡ್ ದ ಮೆಸೇಜ್ ಥ್ರೂ ಸ್ಟೋರೀಸ್. ಅದಕ್ಕೆ ಥೀಮನ್ನು ಆಮೇಲೆ ಹೋಗೋಣ, ಬೇಕಾದಷ್ಟು ಥೀಮ್ಗಳು ಇರುತ್ತೆ, ಅದನ್ನು ನಾವು ನೋಡೋಣಂತೆ. ಸೊ ಆರ್ ಥ್ರೂ ಟಾಕ್ಸ್ ಆ್ಯಂಡ್ ವರ್ಕ್ಶಾಪ್ಸನ್ನು ಕೂಡ ಈ ಮೆಸೇಜನ್ನು ಸ್ಪ್ರೆಡ್ ಮಾಡಬಹುದು. ಒಬ್ಬೊಬ್ರಿಗೆ ಒಂದೊಂದು ನಮ್ಮಲ್ಲಿ ಕೇಪಬಿಲಿಟಿ ಇರುತ್ತೆ. ಕೆಲವ್ರಿಗೆ ಏನು ಇವೆಂಟ್ ಆರ್ಗನೈಸರ್ಸ್ ಥರ ಆರ್ಗನೈಸ್ ಮಾಡೋಕ್ಕೆ ಒಂದು ಕೇಪಬಿಲಿಟಿ ಇದೆ. ಸೊ ದೆ ಕ್ಯಾನ್ ಗೆಟ್ ಇನ್ವಾಲ್ವ್ಡ್ ಇನ್ ಆರ್ಗನೈಸಿಂಗ್ ದೀಸ್ ಥಿಂಗ್ಸ್. ಅಥವಾ ನಾನು ಮುಜ್ಜಿಂದನೂ ಸೇರಿಕೊಂಡು ಕತೆಗಳ ಮೂಲಕ ಬಂದು ಇನ್ನು ಮುಂದೆ ಹೋಗ್ತೀನಿ ಅಂತಂದವರು ಅದ್ರ ಮೂಲಕ ಕತೆಗಳ ಮೂಲಕ ಮಾಡಬಹುದು. ನಾನು ಟಾಕ್ಸ್ ಕೊಡ್ತೀನಿ, ನನ್ನನ್ನು ಅದಕ್ಕೆ ಟ್ರೈನ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಟ್ರೈನ್ ಮಾಡಬಹುದು. ಯಾವುದೇ ಯೋಗಕ್ಷೇಮದ ಮೂಲಕ ಹೋಗಿ ದೆನ್ ವಿ ಕ್ಯಾನ್ ಆ್ಯಕ್ಚುವಲಿ ಟ್ರೈನ್ ಪೀಪಲ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ ನ್ಯೂವರ್ ವಾಲಂಟಿಯರ್ಸ್ ಹೂ ಆರ್ ಏಬಲ್ ಟು ಟ್ರೈನ್. ಅದಕ್ಕೆ ಅವರು ನೀವು ಏನು ಯು ಕ್ಯಾನ್ ಗಿವ್ ಯುವರ್ ಇನ್ಫರ್ಮೇಷನ್ ಟು ಇದರ್ ಸುಧಾ ಆರ್ ರಾಖಾರ್. ನಾನು ಇಷ್ಟು ಹೇಳಿ I think I will stop here, and then we as a group ಇಲ್ಲಿ ಆಸ್ ಎನಿ ಆಫ್ ದ ಫ್ಯಾಕಲ್ಟಿ ಮೆಂಬರ್ಸ್ ಅಥವಾ ನಾನಾಗಲಿ ಯಾರು ಬೇಕಾದರೂ ವಿ ವಿಲ್ ಟೇಕ್ ಅಪ್ ಯುವರ್ ಕ್ವೆಶನ್ಸ್. ಐ ಆಮ್ ಶೂರ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್, ಏನಿದ್ರೂ ಕೇಳಬಹುದು. ಇದರಲ್ಲಿ ಮತ್ತೆ ಇನ್ನೊಂದು ಚೂರು ಹೇಳ್ತೀನಿ, ಅವಾಗ ಇನ್ನೊಂದು ಸ್ವಲ್ಪ ನಿಮಗೆ ಅನ್ನಿಸ್ಬಹುದು. ಯಾವ ಗ್ರೂಪ್ಗೆ ಬೇಕಾದರೂ ಇದು ಎಲ್ಲ ಎವ್ರಿಥಿಂಗ್ ಈಸ್ ಅಬೌಟ್ ಮನಸ್ಸು. ಆಸ್ ಯು ನೋ, ಸರ್ವಂ ಮನೈ ಏವ. ನಾವು ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಬೇಕಾದರೂ ಯಾವ ಮೂಲಕ ಬೇಕಾದರೂ ತಲುಪಿಸ್ಬಹುದು. ನಿಮಗೆ ಮಕ್ಕಳ ಜೊತೆಗೆ ವರ್ಕ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ ತಲುಪಿಸೋದಕ್ಕೆ ಟ್ರೈನ್ ಮಾಡ್ತೀವಿ. ಇಲ್ಲ ನಾನು ಹೋಮ್ ಮೇಕರ್ಸ್ಗೆ ಮಾಡೋದಕ್ಕೆ ನನಗೆ ಮನಸ್ಸಿದೆ ಅಂತಂದರೆ ಅಲ್ಲಿ ಅದಕ್ಕೆ ಸರಿಯಾಗಿ ತಕ್ಕಂತೆ ಟ್ರೈನ್ ಮಾಡ್ತೀವಿ. ಅಥವಾ ಫಾರ್ ಕಾರ್ಪೊರೇಟ್ ಲೆವೆಲಲ್ಲಿ ಐ ಆಮ್ ರೆಡಿ ಟು ಡೂ ದ್ಯಾಟ್ ಅಂತಂದರೆ ಅದಕ್ಕಾಗಲಿ, ಅಥವಾ ರಿಟೈರೀಸ್ಗಾಗಲಿ, ಅಥವಾ ನಮ್ಮದೇ ಒಂದು ಸ್ಪಿರಿಚುವಲ್ ಗ್ರೂಪ್ ಇದೆ ಅದಕ್ಕೆ ನಾನು ಮಾಡಬೇಕು ಅಂತಂದರೆ ಅದಕ್ಕೆ ಸರಿ. ಯಾವುದಕ್ಕಾದ್ರೂ ವಿ ವಿಲ್ ಕಸ್ಟಮೈಸ್ ಆ್ಯಂಡ್ ದೆನ್ ಟ್ರೈನ್ ಡಿಫ್ರೆಂಟ್ ಪೀಪಲ್. ಅಥವಾ ದೇರ್ ಆರ್ ಮೆಡಿಕಲ್ ಪ್ರೊಫೆಷ್ನಲ್ಸ್ ಹಿಯರ್, ಅಲ್ಲಿ ಅದರಿಂದ ಬೇಕು ಆ್ಯಸ್ ಅ ಮೆಡಿಕಲ್ ಪ್ರೊಫೆಷ್ನಲ್ ನಾನು ಇದನ್ನು ಹೆಂಗೆ ಹರಡ್ಬೋದು ಅಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ ಹೇಳಬೇಕು ಅಂತಂದರೆ ಜಸ್ಟ್ ಟು ಗಿವ್ ಯು ಬ್ರಾಡ್ಲಿ ಒಂದು, ನಮಗೆ ಇದೆಲ್ಲ ಗೊತ್ತಿದೆ, ನಿಮಗೆ ಮನಸ್ಸನ್ನು ಹೆಂಗೆ ಅರ್ಥಕೊಳ್ಳೋದು ಅಂತ ಥ್ರೂ ಸ್ಟೋರೀಸ್, ದಟ್ ಇಸ್ ದ ಬ್ರಾಡೆಸ್ಟ್. ಅದಲ್ಲದೆ ವಿ ಕ್ಯಾನ್ ಟೇಕ್ ಅಪ್ ಮೈಂಡ್ ಬಾಡಿ ಬಿಹೇವಿಯರ್ ಕನೆಕ್ಷನ್, ಅಥವಾ ಬರೀ ಮೈಂಡ್ ಬಾಡಿ ಕನೆಕ್ಷನನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಟ್ರೈನಿಂಗ್ ಸಿಗ್ಬೋದು. ಹೌ ಡು ವಿ ಚೇಂಜ್ ಅವರ್ ಪರ್ಸೆಪ್ಷನ್, ಇವಾಲ್ವ್ ಆಗೋದು ಹೆಂಗೆ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಚೇಂಜಿಂಗ್ ಅವರ್ ಪರ್ಸೆಪ್ಷನ್, ಅದಕ್ಕೇ ಒಂದು ಥೀಮ್ ಇಟ್ಕೊಳ್ಬಹುದು. ಅಥವಾ ಕೇರ್ ಗಿವಿಂಗ್ ಬಗ್ಗೆ ಇರಬಹುದು. ನಮ್ಮ ಒಳಗೆ ಸುಪ್ತವಾಗಿ ಅಡಗಿರುವ ನಮ್ಮ ಪೊಟೆನ್ಷಿಯಲ್ನ ಹೆಂಗೆ ವ್ಯಕ್ತಪಡಿಸೋದು ಅದಕ್ಕಿರಬಹುದು. ಅಥವಾ ಎಷ್ಟೊಂದು ಚಾಲೆಂಜಸ್ ಬರುತ್ತೆ, ಅನ್ಸರ್ಟನಿಟೀಸ್ ಆಫ್ ದ ಫ್ಯೂಚರ್ ಆ್ಯಂಡ್ ಓವರ್ಕಮಿಂಗ್ ಚಾಲೆಂಜಸ್, ಇದಕ್ಕೆ ನನಗೆ ಬೇಕು ಟ್ರೈನಿಂಗ್ ಅಂತಂದರೆ ಅದಕ್ಕಾಗಬಹುದು. ಅಥವಾ ಹೌ ಡು ವಿ ಓವರ್ಕಮ್ ಸ್ಟ್ರೆಸ್ ಆ್ಯಂಡ್ ಇವಾಲ್ವ್ ಥ್ರೂ ಸ್ಟ್ರೆಸ್, ಹೌ ಡು ವಿ ಇವಾಲ್ವ್ ಥ್ರೂ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್, ಇದೆಲ್ಲನೂ ಕೊನೆಗೆ ಸಿಗೋದು ಯಾವುದೇ ಒಂದು ಇಟ್ಕೊಂಡ್ರೂ ಹೌ ಡು ವಿ ಇವಾಲ್ವ್ ಥ್ರೂ ದ್ಯಾಟ್ ಸಿಚುವೇಶನ್ ಅನ್ನೋದರಿಂದ ದಟ್ ಈಸ್ ದಿ ಬ್ರಾಡೆಸ್ಟ್ ಥೀಮ್. ರಾಖಲ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸ್ಲಿ. ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಮತ್ತೆ ವೆಬ್ಸೈಟ್ ಲಿಂಕ್ನೆಲ್ಲ ಹಾಕಿದ್ರೆ
ಸುಮಾರು ಜನಷ್ಟು ಹೊಸಬರಿಗೆ ಅದು ಹೋಗತ್ತೆ ಅಂತ ಅಂದ್ಬಿಟ್ಟು. ರಾಕಾಲ್? ಓಕೆ, ಅದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಯೂಟ್ಯೂಬ್ ಅಲ್ಲಿ ನಾವು ಆದಷ್ಟು ಉಷಾ ಮೇಡಮ್ ಅವ್ರು ಎಲ್ಲೆಲ್ಲಿ ರೆಕಾರ್ಡ್ ಆಗಿದೆ ಅವನ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ಆದಷ್ಟು ಅದ್ರ ಜೊತೆಗೆ ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ಇಂಟರ್ವ್ಯೂ ಫಾರ್ಮ್ಯಾಟ್ಸ್ ಇಲ್ಲೂ ಕೂಡ ಬಂದಿದೆ. ಮೈಂಡ್ಫುಲ್ ಪೇರೆಂಟಿಂಗ್ ಇರಬಹುದು, ಅಥವಾ ಎವಾಲ್ವಿಂಗ್ ಇರ್ಬೋದು, ಅಥವಾ ರಿಲೇಶನ್ಶಿಪ್, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಹಾಗೆ ವೇದಾಂತ ಅಂಡ್ ಸೈನ್ಸ್ ಬಗ್ಗೆನೂ ಬಂದಿದೆ. ಅದು ಬೇರೆ ಬೇರೆ ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿದೀವಿ. ಗ್ರೂಪ್ ಆಗಿದೆ ಅದು ಟಾಪಿಕ್ ಮೇಲೆ. ಅದನ್ನ ಯೋಗಕ್ಷೇಮ ಅದನ್ನು ಕೂಡ ಶೇರ್ ಮಾಡ್ತೀನಿ ಚಾಟ್ ಬಾಕ್ಸ್ ಅಲ್ಲಿ. ಅದನ್ನ ಯೂಸ್ ಮಾಡ್ಕೊಂಡು ನೋಡಬಹುದು. ವೇ ವಿ ಅಪ್ಡೇಟ್ ಆನ್ ಪ್ರೋಗ್ರಾಮ್ಸ್ is some of us are in touch with us, so we have made broadcast groups and currently we are sending that way. But as Madam said, on the website we are thinking of updating all the events that's going to happen. So that is what Madam spoke about. For now, if you before it is done, we are generally sending messages over the WhatsApp. Samit, you want to add anything? Yes, I think one of the WhatsApp groups are the most effective way to upload it wherever possible. But I don't know, just my own reflection in terms of ಏನ್ ಪರ್ಪಸ್ ಇರಬೇಕು ಫಾರ್ ಯೋಗಕ್ಷೇಮ ಅಂಡ್ ಹೆನ್ಸ್ ಆಸ್ ಅ ಕಾನ್ಸಿಕ್ವೆನ್ಸ್ ಯಾರ್ಯಾರು ನಾವು ಅಸೋಸಿಯೇಟ್ ಆಗಿದ್ವಿ ಯೋಗಕ್ಷೇಮ ಜೊತೆ, ಯೋಗಕ್ಷೇಮದಲ್ಲಿ ನಮ್ಗೆಲ್ಲರಿಗೂ ಏನ್ ಪರ್ಪಸ್ ಇರಬೇಕು ಅಂತ ಐ ಥಿಂಕ್ ಆಂಟಿ ವುಡ್ ಹ್ಯಾವ್ ಇಂಟ್ರೆಸ್ಟೆಡ್. Broadly, if I were to summarize my own journey with Yogakshema, I think for self-evolution, vikasane ಹೊಂದಬೇಕಲ್ಲ ನಾವು. So for that, we need opportunity to reflect and opportunity to ensure keep us on that path. And in my ನನ್ನ ತಲೆಯಲ್ಲಿ, ನನ್ನ ಯೋಚನೆಯಲ್ಲಿ ಯೋಗಕ್ಷೇಮ is an organization where being associated gives me the environment, gives me ಆ ಸಂದರ್ಭ ಕೂಡ ಬರುತ್ತೆ. ನನಗೆ ಯಾವಾಗ ನನ್ನ ವಿಕಸನೆ ಬಗ್ಗೆ ನಾನು ರಿಫ್ಲೆಕ್ಟ್ ಮಾಡುವಂತ ಪರಿಸ್ಥಿತಿಗಳು ಮತ್ತು ಸಂದರ್ಭಗಳು ಕೂಡ ಬರುತ್ತೆ. That to me is a key purpose that all of us can have for being associated, being part of Yogakshema. The other question that came up was, what should be the goal? Adರಲ್ಲಿ the thing about self-evolution is, ನಮ್ಮ ವಿಕಸನೆ ನಮ್ಮ ಕೈಲಿರೋದು, ನಮ್ಮ ಪ್ರೋಗ್ರೆಸ್ ನಾವೇ ಮೆಷರ್ ಮಾಡ್ಬೋದು. ಎಕ್ಸ್ಟರ್ನಲ್ ವರ್ಲ್ಡ್ಗೆ ತೋರಿಸುವಂತ ಗೋಲು ವಿಕಸನೆ ಅಷ್ಟು ಸರಿಪಡಲ್ಲ. ದೆನ್ ಯು ಆರ್ ಓನ್ಲಿ ಟ್ರೈಂಗ್ ಟು ಶೋ ಯುವರ್ ಎವಲ್ಯೂಷನ್. ನನ್ನ ಪ್ರಕಾರ ಗೋಲ್ ಯೋಗಕ್ಷೇಮಗೆ ನಮ್ಮ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ನಾವು ಏನ್ ಇಟ್ಕೋಬಹುದು ಗೋಲು, ಅಂಡ್ ಆಸ್ ಅನ್ ಆರ್ಗನೈಸೇಷನ್ ಇಟ್ಕೋಬಹುದು ಗೋಲ್ ಅಂದ್ರೆ ನಾವು ಎಷ್ಟು ಜನ ಈ ಮೆಸೇಜ್ಗೆ ಸ್ಪಂದಿಸ್ತೀವಿ, ಎಷ್ಟು ಜನಗೆ ಈ ಮೆಸೇಜ್ ನಾವು ತಲುಪಿಸ್ತೀವಿ ಅನ್ನೋದು ನಮ್ ಲೆವೆಲ್ ಅಲ್ಲಿ ಗೋಲ್ಸ್ ಇಟ್ಕೋಬಹುದು. ಅದನ್ನ ಆರ್ಗನೈಸೇಷನ್ ಗೋಲ್ಸ್ ಟ್ರಾನ್ಸ್ಲೇಟ್ ಆಗುತ್ತೆ. ಬಟ್ ನಮ್ ಲೆವೆಲ್ ಅಲ್ಲಿ ಏನ್ ಮೆಸೇಜ್ ಇದೆ, ಏನು ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ಎಷ್ಟು ಜನಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ಅನ್ನೋದು ನನ್ನ ಪ್ರಕಾರ ಎಲ್ಲರಿಗೂ ಸಿಂಪಲ್ ಆಗಿರೋ, ಯಾರ್ಯಾರು ಯೋಗಕ್ಷೇಮ ಅಸೋಸಿಯೇಟ್ ಆಗಿದ್ದಾರೆ ಒಂದು ಸಿಂಪಲ್ ಆಗಿರೋ ಗೋಲ್ ಇಟ್ಕೋಬಹುದು ಅನ್ನೋದು ನನ್ನ ಯೋಚನೆ. ಅಂಡ್ ಐ ಡೋಂಟ್ ನೋ ವೆದರ್ ಕೋರಿಲೇಟೆಡ್ ವಿತ್ ವಾಟ್ ಯು ವರ್ ಟಾಕಿಂಗ್ ಟು ಡ್ರಾಪ್ ಆಫ್ ಇನ್ ಬಿಟ್ವೀನ್, ಬಟ್ broadly that was my thoughts. Yeah, The topic of the day. absolutely, Samit, that's important. Now, as an individual, ನಾವು ಇದನ್ನ ಅಳವಡಿಸ್ಕೊಂಡು ನಮ್ಗೆ ಗೊತ್ತಿರೋರಲ್ಲೇನೆ ಹೆಂಗೆ ಅದನ್ನ ಹರಡೋದು ಅನ್ನೋದ್ರಿಂದ ಶುರುವಾಗಬೇಕು. And then once we reach a certain level, then we want to get involved with other people in Yogakshema to be able to take it forward. Absolutely, though. It's a very important point. Pushpa headed an educational institution
with over 100 faculty teachers. So ಅಲ್ಲಿ ಅವರ ಸ್ಕೂಲಲ್ಲಿ ವಿ ಡಿಡ್ couple of years ಗಿಂತ ಹೆಚ್ಚಾಗಿ ಅಂತ ಅನ್ಸುತ್ತೆ. Pushpa was responsible for that. She is a faculty also here now in Yogakshema. Pushpa, ನೀವು ಶೇರ್ ಮಾಡ್ತೀರಾ ಪುಷ್ಪ? ಡೆಫಿನೆಟ್ಲಿ ಮ್ಯಾಮ್. ಆದಾಗ ಆಸ್ ಅ ಪ್ರಿನ್ಸಿಪಲ್ ಎಲ್ಲ ಟೀಚರ್ಸ್ ನೋಡ್ತಾ ಇದ್ದೆ ಅಂಡ್ 99% ಎಲ್ಲ ಲೇಡೀಸ್ ಇರ್ತಾರೆ. ಸೊ ಮನೆಯಿಂದ ಪ್ರಾಬ್ಲಮ್ಸ್ ತರ್ತಾರೆ, ಮಕ್ಳ ಮೇಲೆ ಹಾಕ್ತಾರೆ, ಮಕ್ಳಿಂದ ಪ್ರಾಬ್ಲಮ್ಸ್ ತಗೊಂಡು ಹೋಗ್ತಾರೆ, ಮನೆಗೆ ಹಾಕ್ತಾರೆ. ಇದು ನೋಡಿ ನೋಡಿ ತುಂಬಾ ಮನಸ್ಸಿಗೆ ಇದಾಗಿ ಕೊನೆಗೆ ಮ್ಯಾಮ್ ನ ಅಪ್ರೋಚ್ ಮಾಡಿದಾಗ ಶಿ ಸಜೆಸ್ಟೆಡ್ ವಿ ಹ್ಯಾವ್ ದೀಸ್ ಸೆಷನ್ಸ್. ಸೊ ಇದು ತುಂಬಾ ಸಕ್ಸಸ್ಫುಲ್ ಆಗಿ 2 years ನಡೀತು. 190 ಜನ ಟೀಚರ್ಸ್ 3 ಕ್ಯಾಂಪಸಸ್ ಅಲ್ಲಿ ನಡೀತಿದೆಲ್ಲ. ಸೊ ಅದೆಷ್ಟು ಬೆನಿಫಿಟ್ ಆಯ್ತು ಅಂತ ಅವ್ರ ಫ್ಯಾಮಿಲೀಸ್ ಅವ್ರು ಬಂದು ನನಗೆ ಥ್ಯಾಂಕ್ ಮಾಡಕ್ ಶುರು ಮಾಡಿದ್ರು. ಅವಾಗ ಅರ್ಥ ಆಯ್ತು, ಹೌದು ಮೈಂಡ್ ಅನ್ನೋದು ಒಂದ್ ಎಷ್ಟು ಇದು ಅಲ್ವಾ, ನಮ್ ಕೈಯಲ್ಲಿ ನಾವ್ ಇಟ್ಕೊಂಡ್ರೆ ಅದು ಎಷ್ಟು ಚೇಂಜಸ್ ಬರುತ್ತೆ ಅಂತ. ಸೊ ನನಗಂತೂ ಪರ್ಸನಲಿ ಅದು ನನ್ನಲ್ಲೇ ನಾನು ಇವಾಲ್ವ್ ಆಗಿದ್ದು ನನಗೆ ಕಾಣಿಸುತ್ತೆ. ಸೊ ಮುಂಚೆ ಶಾರ್ಟ್ ಟೆಂಪರ್ಡ್ ಅಂತ ಇದ್ದವಳು ಎಷ್ಟು ತಾಳ್ಮೆ ಇದೆ ಇವ್ರಿಗೆ ಅಂತಾರೆ ಈಗ. ಅದ್ ನನಗೆ ಆಶ್ಚರ್ಯ ಆಗುತ್ತೆ ನೋಡಿದಾಗ. ಅದು ಡೆಫಿನೆಟ್ಲಿ ಇಟ್ ಇಸ್ ಆಲ್ ಥ್ಯಾಂಕ್ಸ್ ಟು ಉಷಾ ವಸ್ತಾರೆ ಮೇಡಮ್ ಅಂಡ್ ಯೋಗಕ್ಷೇಮ. ಸೊ ಅಂದ್ರೆ ಮಕ್ಕಳನ್ನ ಬೆಳೆಸೋ ರೀತಿಲಾಗ್ಲಿ, ವಿ ಕ್ಯಾನ್ ಟೇಕ್ ಇಟ್ ಡೌನ್ ಟು ಚಿಲ್ಡ್ರನ್, ಟೇಕ್ ಇಟ್ ಟು ಟೀಚರ್ಸ್, ಎಲ್ಲಾ ರೀತಿಲೂ ಪ್ರೊಫೆಷನಲ್ ಹೆಲ್ಪ್ ಆಗಿದೆ. ಅಂಡ್ ಸರ್ವಿಸ್ ಮೆಂಟಾಲಿಟಿ ಅದೊಂದು ಬಂದಿದ್ದಾಗ್ಲಿ, ವಯಸ್ಸಾದವ್ರನ್ನ ನೋಡ್ಕೊಳ್ಳೋದಾಗ್ಲಿ, ಅಂಡ್ ಥ್ರೂ ಯೋಗಕ್ಷೇಮ ನಾನು ಪಾರ್ಕಿನ್ಸನ್ಸ್ ಬಗ್ಗೆ ಆಗ್ಲಿ, ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲ್ತಿದ್ದಾಗ್ಲಿ, ತುಂಬಾ ಒಳ್ಳೆ ಐಡಿಯಾ. ಲೈಕ್ ಎಲ್ಲ ಡಿಫ್ರೆಂಟ್ ಬ್ರಾಂಚಸ್ ಒಂದೊಂದು ಥೀಮ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಹೋದ್ರೆ ತುಂಬಾ ಸ್ಟ್ರಾಟ್ ಆಫ್ ಸೊಸೈಟಿಗೆ ತುಂಬಾನೇ ಬೆನಿಫಿಟ್ ಆಗತ್ತದು. ಸೊ ಈ ಪರಿವರ್ತನೆ ಕಾಣಿಸ್ತಿರೋದ್ರಿಂದ ನಮ್ಮೆಲ್ಲರಿಗೂ ಇಷ್ಟು ಹುಮ್ಮಸ್ಸಿಂದ ನಾವು ವಿ ಟೇಕ್ ಪಾರ್ಟ್ ಇನ್ ಆಲ್ ದಿಸ್. ಸೊ ಐ ಥಿಂಕ್ ಜಾಸ್ತಿ ವಾಲಂಟಿಯರ್ಸ್ ಅಂದ್ರೆ ನಿಮ್ ಸ್ಪೆಷಲೈಸೇಷನ್ ಏನಿದೆಯೋ ನೋಡ್ಕೊಂಡು ವಿ ಕ್ಯಾನ್ ಮೇಕ್ ಗ್ರೂಪ್ಸ್ ಅಂಡ್ ಡೆಫಿನೆಟ್ಲಿ ಟೇಕ್ ಇಟ್ ಅಹೆಡ್. ಇನ್ನೇನಾದ್ರೂ ಇದ್ರೆ ಐ ಥಿಂಕ್ ಎಲ್ಲಾನು ಈ ಮ್ಯಾಮ್ ಕವರ್ ಮಾಡಿದ ಅಷ್ಟು ಟಾಪಿಕ್ಸ್ ನ ಸ್ಕೂಲಲ್ಲಿ ಪ್ರತಿ ಶನಿವಾರ ಮಾಡ್ತಾ ಇದ್ವಿ ನಾವು. ಅಟ್ಲೀಸ್ಟ್ ಮಿಸ್ ಆದ್ರೂ ಯೂಸ್ ಟು ರೀಪ್ಲೇಸ್ ಇಟ್ ವಿತ್ ಅನದರ್ ಸ್ಯಾಟರ್ಡೇ. ಸೊ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಡಿಪ್ರೆಷನ್, ಆಂಗ್ಸೈಟಿ ಇಂದ ಹಿಡಿದು ಎಲ್ಲಾನು ಅಂದ್ರೆ ಇದೆಲ್ಲ ಒನ್ಸ್ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ದ ಮೈಂಡ್ ಅಂಡ್ ಹೌ ವಿ ಹ್ಯಾಂಡಲ್ ಅವರ್ ಸೆಲ್ಸ್. ಸೊ ಈಗಲೂ ಮ್ಯಾಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, FIR ಅನ್ನೋದು ಒಂದು ತುಂಬಾ ಫೇವ್ರೇಟ್ ಟಾಪಿಕ್ ನಂದು ಅಂತ. ಎಷ್ಟು ಫ್ರೀಕ್ವೆಂಟ್ ಆಗಿ ಕೋಪ ಬರುತ್ತೆ, ಎಷ್ಟು ಇಂಟೆನ್ಸಿಟಿಯಿಂದ ಬರುತ್ತೆ, ರಿಕವರಿ ಆಗಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಕೋಪ ಬಂದಾಗ ಈಚ್ ಟೈಮ್. ಅದ್ ಒಂದೇನೆ ಸಿಂಗಲ್ ಹ್ಯಾಂಡೆಡ್ಲಿ ಇಟ್ ಹಸ್ ವರ್ಕ್ ಇನ್ ಮೈ ಲೈಫ್. ಅದನ್ನ ರೆಕಾರ್ಡ್ ಇಟ್ಕೊಳಕ್ ಶುರು ಮಾಡಿದೆ ಹೆಂಗೆ ಅಂತ. ಯಾಕಂದ್ರೆ ಪ್ರೊಫೆಷನಲ್ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಟ್ರ್ಯಾಕ್ ಇಟ್ಕೊಂಡು ಅದು ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಅಂಡ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಜರ್ನಲ್, ಅದು ಐ ಥಿಂಕ್ ಇಟ್ಸ್ ರಿಯಲಿ ವರ್ಕ್ ವಂಡರ್ಸ್ ಎಲ್ಲಾ ಟೀಚರ್ಸ್ಗೂನು. ಸೊ ಎಲ್ಲ ಬರ್ದು ಏನಕ್ಕೆ ಗ್ರಾಟಿಟ್ಯೂಡ್ ಇದೆ ಅವ್ರಿಗೆ ಅಂತ ಬರ್ದು ಇದನ್ನೆಲ್ಲ ಸಬ್ಮಿಟ್ ಮಾಡೋರು ಹೋಮ್ವರ್ಕ್ ಅಂತ. ಆಕ್ಚುಲಿ ಮೇಡಮ್ ಹರ್ಸೆಲ್ಫ್ ಯೂಸ್ ಟು ಗೋ ಥ್ರೂ ಎವ್ರಿಥಿಂಗ್. ಅದು ಐ ಥಿಂಕ್ ಇಟ್ ವಾಸ್ ಗೋಲ್ಡನ್ ಪೀರಿಯಡ್ ಫಾರ್ ದ ಸ್ಕೂಲ್ ಅಸ್ ಸಚ್. 2 years ತುಂಬಾ ಚೆನ್ನಾಗಿ ಚೇಂಜಸ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಸುಧಾ ಅಶೋಕ್ ಎಲ್ಲರೂ ದೇ ಆರ್ ಪಾರ್ಟ್ ಆಫ್ ಇಟ್. ರಾಕಾಲ್, ಎವ್ರಿಬಡಿ ನೋಸ್ ದ ಹೋಲ್ ಜರ್ನಿ ಆಫ್ ದ ಸ್ಕೂಲ್. ಸೊ ಎನಿವೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ. ಎನಿಥಿಂಗ್ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಎನಿ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್. ಯೋಗಕ್ಷೇಮಕ್ಕೆ ಬಂದ್ 18 ವರ್ಷ ಆಯ್ತು. 18 ವರ್ಷದಲ್ಲಿ ಒಮ್ಮೆನೂ ಕೂಡ ನಾನು ಹಿಂತಿರುಗಿ ನೋಡದೇ ಇರುವಷ್ಟು ನನಗೆ ಇಲ್ಲಿ ಸಿಕ್ಕಿದೆ. ಅದು ಒಂದೊಂದು ಪಾಯಿಂಟ್ ಮಾಡಿದ್ರೆ ತುಂಬಾ ದೊಡ್ಡದಾಗತ್ತೆ. ಫಸ್ಟ್ ಆಫ್ ಪೇನ್ ಈಸ್ ಇನ್ಎವಿಟಬಲ್, ಸಫರಿಂಗ್ ಈಸ್ ಆಪ್ಷನಲ್ ಅನ್ನೋ ಮೋಟೋನೇ ನನ್ನನ್ನು ಅಷ್ಟೊಂದು ಸೆಳ್ತಾ. ಅದ್ರಲ್ಲಿ ಎಷ್ಟು ಸಫರಿಂಗ್ ಇದ್ರು ನಾವ್ ಇಲ್ಲಿ ಸೇವೆಗೆ ತೊಡಗಿಸ್ಕೊಂಡಾಗ ಹೇಗೆ ನಮ್ಮ ಸಫರಿಂಗ್ ಇಂದ ನಾವು ಹೊರಗಡೆ ಬರ್ತೀವಿ ಅನ್ನೋದನ್ನ ಕಲ್ತ್ಕೊಂಡಿದ್ದು ನಾನು ಇಲ್ಲಿ ಯೋಗಕ್ಷೇಮಕ್ಕೆ ಬಂದ್ಮೇಲೆ. ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಬಗ್ಗೆ ನಂಗೆ ಫಸ್ಟ್ ವರ್ಕ್ಶಾಪ್ ಮೇಡಮ್ ಅವ್ರು ಮಾಡ್ಕೊಟ್ಟಿದ್ದು. ಸೊ ಯೋಗಕ್ಷೇಮ ನನ್ನ ಜೀವನಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನು ನನ್ಗೆ ಕೊಟ್ಟಿದೆ. ಇವತ್ತು ನಾನು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್, ನಮ್ಗೆ ಹೇಗೆ ನಾವು ಸುಧಾರಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಒಂದು ಸೇವೆ ಮುಖಾಂತರ ತೊಡಗಿಸ್ಕೊಂಡಾಗ ನಾವು ಹೇಗೆ ಅದನ್ನ ಬೆಳಿಬೋದು, ಅದರಿಂದ ನಮ್ಮ ಲೈಫಲ್ಲಿ ಕೂಡ ನಾವು ಎಷ್ಟು ಚೆನ್ನಾಗಿ ಸಂತೋಷವಾಗಿರ್ಬೇಕು ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಇಲ್ಲಿ ನನ್ಗೆ ಯೋಗಕ್ಷೇಮ ಉಷಾ ಮೇಡಮ್ ಅವ್ರು ಹೇಳ್ಕೊಡ್ತಾನೆ ಇದ್ದಾರೆ. ನನ್ನ ಸುತ್ತಲೂ ಇರೋ ನಮ್ಮೆಲ್ಲ ಫ್ಯಾಕಲ್ಟಿಗಳಾಗಿರ್ಬೋದು ಪ್ರತಿಯೊಬ್ರು ಅಷ್ಟೇ ಕೋಆಪರೇಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅವಕಾಶ ಇದೆ. ಇಲ್ಲಿ ಕತೆ ಹೇಳೋಣ, ಮನಸ್ಸು ಅರಿಯೋಣ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಮೇಡಮ್ ಅವರು ನಮ್ಗೆಲ್ಲ ಟ್ರೈನ್ ಮಾಡಿದ್ರು. ಕತೆನ ಹೇಗೆ ಹೇಳ್ಬೇಕು, ಆ ಕತೆನ ಹೇಗೆ ವಿವರಣೆ ಕೊಡ್ಬೇಕು, ಅದು ಮನಸ್ಸನ್ನ ಒಂದು ನಾನ್ ಸೈಂಟಿಫಿಕ್ ವೇ ಇದನ್ನ ನಾವು ಫಸ್ಟ್ ಶುರು ಮಾಡಿದ್ದು. ಒಂದು ಮಹಿಳಾ ಸಂಘಗಳಲ್ಲಿ, ಯೋಗ ಸೆಂಟರ್ಗಳಲ್ಲಾಗಿರ್ಬೋದು, ಗವರ್ನಮೆಂಟ್ ಸ್ಕೂಲ್ಗಳಲ್ಲಾಗಿರ್ಬೋದು, ಬೇಕಾದಷ್ಟು ಕಡೆ ಅದನ್ನ ಹೋಗಿ ನಾವು ಮಾಡ್ತಾ ಬರ್ತಿದ್ವಿ. ಎಷ್ಟು ಚೆನ್ನಾಗಿ ಎಲ್ಲಾರ್ಗೂ ಅರ್ಥ ಆಗುವಂತ ಒಂದು ಕಾನ್ಸೆಪ್ಟ್ ಇದು. ಕತೆ ಕೇಳೋಣ, ಮನಸ್ಸು ಅರಿಯೋಣ. ಈಗ್ಲೂ ಸಹ ನಿಮ್ಮಲ್ಲಿ ಯಾರಿಗಾದ್ರೂ ಕತೆ ನಾನು ಹೇಳ್ತೀನಿ ಅನ್ನೋ ಆಸಕ್ತಿ ಇದ್ರೆ ಎಲ್ಲರೂ ಯಾರಾದ್ರೂ ಆಗಿರ್ಬೋದು ಒಂದು ಮೆಸೇಜ್ ಮಾಡಿ. ಈಗ್ಲೂ ನೆಕ್ಸ್ಟ್ ಒಂದು ಟ್ರೈನಿಂಗ್ ಆಗ್ತಾ ಇದೆ ಕತೆ ಹೇಳೋಕೆ. ಇದಂತೂ ತುಂಬಾನೇ ಖುಷಿ ಕೊಡುವಂತ ಕೆಲಸ. ತಿಂಗ್ಳಿಗೋ ಯಾವಾಗ್ಲೋ ಒಂದು ಕರೀತಾರೆ, ಯಾರಾದ್ರೂ ಕರೆದಾಗ ಹೋದಾಗ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಏಜ್ ಇಲ್ಲ. ಮಕ್ಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ ಕಥೆನಲ್ಲಿ
ಒಂದೊಂದು ಮೆಸೇಜ್ ಟೇಕ್ ಹೋಮ್ ಮೆಸೇಜಸ್ ಅಂತ ನಾವು ಕೊಡ್ತಾ ಬರ್ತೀವಿ. ಅದು ಕೂಡ ಅವ್ರಿಗೆ ತುಂಬಾ ಆ ಒಂದು ಕತೆ ನೆನಪು ಮಾಡ್ಕೊಂಡ್ರೇನೆ ನಮ್ಗೆ ಬರ್ತಾ ಇರೋ ಒಂದು ನೆಗೆಟಿವ್ ಥಾಟ್ಸ್ ಕಮ್ಮಿ ಆಗತ್ತೆ. ಬೇರೆ ಬೇರೆ ತರದ್ ಒಂದೊಂದು ಸ್ಟೋರಿಗೂ ಒಂದೊಂದು ಇರುತ್ತೆ ನಮ್ದು. ಹಾಗಾಗಿ ಈ ಕತೆ ಕೇಳೋಣ ಅನ್ನೋದು ನಂದು ಮೇಜರ್ ಕಾನ್ಸೆಪ್ಟ್, ನನಗ್ ಕೊಟ್ಟಿರೋ ಅಂಥದ್ದು ಇದು. ನನ್ಗಿದ್ರಲ್ಲಿ ಬಹಳ ಖುಷಿ ಕೊಡುತ್ತೆ. ಇನ್ನು ಮುಂದೆ ಬೇರೆ ಬೇರೆ ತರದ್ದು ಅಮ್ಮ ನನ್ಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಖಂಡಿತ ನಾನು ತೊಡಗಿಸ್ಕೊಳ್ತೀನಿ. ಅಮ್ಮ ಆಶೀರ್ವಾದ ಮತ್ತೆ ಯೋಗಕ್ಷೇಮದ ಒಂದು ಸೇವೆ ಮಾಡುವಂತ ಅವಕಾಶ, ಖಂಡಿತ ಇದನ್ನ ನಾನು ಹೇಳೋದು ಅತಿಶಯೋಕ್ತಿ ಅಲ್ಲ. ಇಂಥ ಅವಕಾಶ ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ನಮ್ಮ ಜೀವನದ ಉದ್ದೇಶ ಏನು, ಗುರಿ ಏನು ಅನ್ನೋದನ್ನ ನಾವು ಖಂಡಿತ ತಿಳ್ಕೊಳ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಯೋಗಕ್ಷೇಮ ಸಂಸ್ಥೆ ಇದುವರೆಗೂ ಏನೇನೆಲ್ಲ ಮಾಡಿದೆ, ಮುಂಬರುವ ದಿನಗಳಲ್ಲಿ ಇನ್ನೂ ಏನೇನೆಲ್ಲ ಮಾಡುತ್ತೆ, ಸಂಸ್ಥೆಯ ಉದ್ದೇಶ ಏನು, ಗುರಿ ಏನು ಅನ್ನೋದ್ರ ಬಗ್ಗೆ ಉಷಾ ಮೇಡಮ್ ಅವರು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದರೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು, ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಲು, ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ, ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಅರಿವನ್ನು ಮೂಡಿಸುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಇದಾಗಿದೆ. ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಯೋಗಕ್ಷೇಮ ಯೂಟ್ಯೂಬ್ ಚಾನಲನ್ನು ನೋಡಬಹುದು. ಹೆಚ್ಚಿನ ವಿವರಗಳಿಗಾಗಿ ಯೋಗಕ್ಷೇಮ ವೆಬ್ಸೈಟ್ ಹಾಗೂ ಯೋಗಕ್ಷೇಮ ಮೇಲ್ ಐಡಿಯಲ್ಲಿ ಸಿಗುತ್ತೆ, ನಿಮಗೆ ವೀಕ್ಷಿಸಬಹುದು. ಆವಿಷ್ಕಾರ ಸುದ್ದಿಯೊಂದಿಗೆ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ.